Recording is on. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನದಿಂದ ಸುಮಾರು 28ನೇ ವಚನದ ತನಕ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನದಿಂದ 28 ವಚನಗಳ ತನಕ. 1ನೇ ಅಧ್ಯಾಯದಲ್ಲಿ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಈ ಬುಧವಾರ ಹಾಗೂ ಶನಿವಾರದ ಸತ್ಯವೇದದ ಅಧ್ಯಯನದಲ್ಲಿ ಶಿಷ್ಯತ್ವದ ಹಿನ್ನೆಲೆಯಲ್ಲಿ ಧ್ಯಾನಿಸುವಂತ ಕೆಲವೊಂದು ಅಂಶಗಳು ಇವತ್ತಿನ ನಮ್ಮ ಪರಿಸ್ಥಿತಿ, ನಮ್ಮ ದೈನಂದಿನ ಜೀವನ, ನಮ್ಮ ಸಂದರ್ಭ, ನಮ್ಮ ಹಿನ್ನೆಲೆಗಳಿಗೆ ತಕ್ಕಂತೆ, ಇವತ್ತಿಗೆ ತಕ್ಕಂತೆ ಏನು ಸೂಕ್ತವೋ ಆ ಹಿನ್ನೆಲೆಯಲ್ಲಿ ಒಂದು 4 ಅಂಶಗಳನ್ನ 1ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮ ಪ್ರೇರಿತನಾಗಿ ಗುರುತಿಸಿದ್ದೇನೆ. ಅದರಲ್ಲಿ ಮೊದಲನೆಯ ಅಂಶ ಯೋಹಾನನು ತನ್ನ ಬಗ್ಗೆ ಹಾಗೂ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಬಗ್ಗೆ ಕೊಟ್ಟಂತ ಒಂದು ಸಾಕ್ಷಿ. ಹಾಗೂ ಎರಡನೆಯ ಅಂಶ 1ನೇ ಅಧ್ಯಾಯದಲ್ಲಿ ಗಮನಿಸುವಂಥದ್ದು 46 ಮತ್ತು 47ನೇ ವಚನದಲ್ಲಿರ್ತಕ್ಕಂಥ ನಜರೇತ್ ಅನ್ನುವಂಥ ಒಂದು ಸ್ಥಳದ ಹೆಸರಿನಿಂದ ಇರತಕ್ಕಂಥ ಆ ಒಂದು ಆಧ್ಯಾತ್ಮಿಕ ಒಂದು ಮೌಲ್ಯಗಳು. ಮೂರನೇದು ನನ್ನ ಮನಸ್ಸಿನಲ್ಲಿ ಇರತಕ್ಕಂಥದ್ದು 47ನೇ ವಚನದಲ್ಲಿ ಇರತಕ್ಕಂಥ ಕಪಟದ ಬಗ್ಗೆ. ಹಾಗೂ 4ನೇ ಅಂಶ 1ನೇ ಅಧ್ಯಾಯದಲ್ಲಿ ನಾನು ಗಮನಿಸಿ ಗುರುತಿಸಿರ್ತಕ್ಕಂಥದ್ದು ನನ್ನ ಆಧ್ಯಾತ್ಮಿಕ ಜೀವನದ ಬೆಳವಣಿಗೆಗೂ ನಿಮ್ಮೆಲ್ಲರ ಆಧ್ಯಾತ್ಮಿಕ ಜೀವನದ ಬೆಳವಣಿಗೆಗೂ ಆಧ್ಯಾತ್ಮಿಕ ಪರಿಪಕ್ವತೆಗೂ ಶಿಷ್ಯತ್ವದಲ್ಲಿ ಇನ್ನೂ ಹೆಚ್ಚಾಗಿ ಸಜ್ಜುಗೊಳ್ಳುವುದಕ್ಕೂ ಶಿಷ್ಯತ್ವದಲ್ಲಿ ನಾವು ನಂಬಿದ ಬೋಧನೆಯ ಸತ್ಯ ಬೋಧನೆಯ ಪ್ರಕಾರ ಕ್ರಿಸ್ತನಲ್ಲಿ ಬೇರೂರಿಕೊಂಡು ನೆಲೆಗೊಳ್ಳುವುದಕ್ಕೂ ಗುರುತಿಸಿಕೊಂಡಿರತಕ್ಕಂಥ 1ನೇ ಅಧ್ಯಾಯದಲ್ಲಿ 4 ಅಂಶಗಳು. 4ನೇದು ದೇವಕುಮಾರನೆಂದು ಹೇಳಿದ್ದು 49ನೇ ವಚನ. ಇಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಒಂದೊಂದಾಗಿ ನಾನು ಮುಂದಿನ ದಿವಸಗಳಲ್ಲಿ ಹಂಚ್ಕೊಂಡು ಹೋಗ್ತೇನೆ. ಹಾಗೆ 2ನೇ ಅಧ್ಯಾಯದಲ್ಲಿ ಕೆಲವು ಅಂಶಗಳು, 3ನೇ ಅಧ್ಯಾಯ, ಹೀಗೆ ಸುಮಾರು ನಾವು ಅನೇಕ ವಿಷಯಗಳನ್ನ ನಾವು ಧ್ಯಾನಿಸುವಂಥದ್ರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಈ ಹಿನ್ನೆಲೆಯಲ್ಲಿ 1ನೇ ಅಧ್ಯಾಯದಲ್ಲಿ ಎಲಿಯನ ಬಗ್ಗೆ ಯೋಹಾನನು ತನ್ನ ಬಗ್ಗೆ ಸಾಕ್ಷಿ ಕೊಟ್ಟಂಥದ್ದು ಹಾಗೂ ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಟ್ಟಂಥದ್ದನ್ನ ನಾವಿಲ್ಲಿ ನೋಡ್ತೇವೆ. 1ನೇ ಅಧ್ಯಾಯ 1ರಿಂದ ಸುಮಾರು 17 ವಚನಗಳು ಕಳೆದ ವಾರ ಈಗಾಗಲೇ ನಾನು ಅದನ್ನ ಇಂಟ್ರಡಕ್ಷನ್ ಅಲ್ಲಿ ಕವರ್ ಮಾಡಿದ್ದೀನಿ. ಪರೋಕ್ಷವಾಗಿ ಚರಿತ್ರೆಯಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ಅದನ್ನ ನಾನು ಪ್ರಸ್ತಾಪಿಸಿದ್ದೇನೆ. ಇವತ್ತು ಬಹು ಪ್ರಾಮುಖ್ಯವಾಗಿ ಪ್ರಸ್ತಾಪದ ವಿಷಯ ಸ್ನಾನಿಕನಾದಂಥ ಯೋಹಾನನು ತನ್ನ ಬಗ್ಗೆ ಹಾಗೂ ಯೇಸುವಿನ ಬಗ್ಗೆ ಸಾಕ್ಷಿ ಹೇಳಿದ್ದು. ಇಲ್ಲಿ ನೋಡುವಾಗ ಯೋಹಾನನನ್ನ ಯಹೂದ್ಯರು ಪ್ರಶ್ನಿಸ್ತಾರೆ. ಯಾಜಕರನ್ನ, ಲೇವಿಯರನ್ನ ಸ್ನಾನಿಕನಾದಂಥ ಯೋಹಾನನ ಬಳಿಗೆ ಕಳುಹಿಸಿ ಅವನನ್ನ ಪ್ರಶ್ನಿಸ್ತಾರೆ. ಏನಪ್ಪ, ಸ್ನಾನಿಕನಾದಂಥ ಯೋಹಾನ್ನೇ, ನೀನು ಯಾರಪ್ಪ? ನೀನು ಯಾರು? ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡು. ಏನು ಇಷ್ಟೊಂದೆಲ್ಲ ನೀನು ಮಾಡ್ತಿದ್ಯಲ್ಲ, ಇಷ್ಟೊಂದೆಲ್ಲ ಯೋರ್ದಾನ್ ಹೊಳೆಯಲ್ಲಿ ನೀನು ಸ್ನಾನಗಳನ್ನು ಮಾಡಿಸ್ತಿದ್ಯಾ, ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿಕೊಂಡು ನೀವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ರಿ, ನೀವು ದೇವರ ಕಡೆಗೆ ತಿರುಗಿಕೊಂಡಿದ್ದೀರಿ ಎಂದು ತಕ್ಕ ಫಲಗಳಿಂದ ತೋರಿಸ್ರಿ ಅಂತ ಎಲ್ಲ ಹೇಳ್ತಿದ್ಯಲ್ಲ, ಯಾರಪ್ಪ ನೀನು? ನಿನ್ನ ಒಂದು ಸ್ವಲ್ಪ ಪರಿಚಯವನ್ನ ನಮಗೆ ಮಾಡಿಕೊಡು, ನೀನೇನೆಂಬುದಾಗಿ ತಿಳಿಸು. ಆಗ ನಮ್ಮನ್ನ ಕಳಿಸಿದಂಥವ್ರಿಗೆ ನಾವು ಮತ್ತೆ ಮರು ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಆತನು ಮರೆಮಾಚದೆ ಸ್ನಾನಿಕನಾದಂಥ ಯೋಹಾನನ ಉತ್ತರ ಕೊಟ್ಟಂಥದ್ದು, ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ನಾನು ಕ್ರಿಸ್ತನವನಲ್ಲ, ನಾನು ಯೇಸು ಕ್ರಿಸ್ತನಲ್ಲ ಎಂಬುದಾಗಿ ಆತನು ಮೊದಲನೇ ಉತ್ತರ.
ಮತ್ತೆ ಮರು ಪ್ರಶ್ನೆ, ಯಾಜಕರು ಲೇವಿಯರು ಹಾಕಿದಂತ ಮರು ಪ್ರಶ್ನೆ, ಹಾಗಾದ್ರೆ ನೀನು ಯೇಸು ಕ್ರಿಸ್ತನಲ್ಲ ಅಂದ್ರೆ ನೀನ್ ಯಾರು? ಎಲಿಯನಾ? ಎಲಿಯನ ನೀನು ಎಂದು ಆತನನ್ನು ಮತ್ತೆ ಕೇಳುವಾಗ ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಮತ್ತೆ ನೀನೇನ್ ಬರಬೇಕಾದಂತ ಪ್ರವಾದಿನ? ಅದಕ್ಕೂ ಇಲ್ಲ ಅಂತಾನೆ. ಅದಕ್ಕೂ ಇಲ್ಲ ಅಂತಾನೆ. ಅದಕ್ಕೂ ಇಲ್ಲ ಅಂತಾನೆ. ಅದಕ್ಕೂ ಇಲ್ಲ ಅಂತಾನೆ. ಹಾಗಾದ್ರೆ ನೀನ್ ಯಾರು? ಸ್ವಲ್ಪ ಕರೆಕ್ಟಾಗಿ ಹೇಳಪ್ಪ. ಹಾಗಾದ್ರೆ ಇಲ್ಲಿ ನಾನಿನ್ನು ಮುಂದಿನ ವಚನಗಳಿಗೆ ಮುಂದುವರಿಸುವುದಕ್ಕಿಂತ ಮುಂಚೆ ಎಲಿಯನನ್ನೇ ಬಹು ಪ್ರಾಮುಖ್ಯವಾಗಿ ಕೇಂದ್ರ ವ್ಯಕ್ತಿಯನ್ನಾಗಿ ಇಟ್ಟುಕೊಂಡು ಇವತ್ತಿನ ನಮ್ಮ ಅಧ್ಯಯನದ ಆ ಒಂದು ಭಾಗದಲ್ಲಿ ಎಲಿಯನನ್ನ ಕೇಂದ್ರ ವ್ಯಕ್ತಿಯನ್ನಾಗಿಟ್ಟುಕೊಂಡು ಕೆಲವೊಂದು ಸತ್ಯಾಂಶಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ನಾನು ಪರಿಶುದ್ಧಾತ್ಮನ ಸಹಾಯವನ್ನ ನಾನು ಬಯಸ್ತೇನೆ. ಅವನ ಜೀವನದ ಮುಖಾಂತರ ನಮ್ಮ ಜೀವನಕ್ಕೆ ಏನ್ ಅನ್ವಯ? ಎಲಿಯನ ಮುಖಾಂತರ ಯಾಕೆ ಯಾಜಕರು ಫರಿಸಾಯರು ಎಲಿಯನನ್ನ ಅಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ? ಎಲಿಯನ ನೀನು ಅಂತ ಕೇಳಲಿಕ್ಕೆ ಕಾರಣ ಏನು? ಏನೋ ಒಂದು ಬಲವಾದಂತ ಕಾರಣ ಇರಬೇಕು. ಯಾಕಂದ್ರೆ ಪ್ರತಿಯೊಬ್ಬೊಬ್ಬ ಮನುಷ್ಯನಲ್ಲಿಯೂ ಕೂಡ ಒಂದು ವಿಷಯದ ಬಗ್ಗೆ ವಿಚಾರಿಸುವಾಗ ಒಂದು ಅವರ ಪೂರ್ವ ನಂಬಿಕೆಯಲ್ಲಿ ಇರ್ತಕ್ಕಂಥದ್ದರ ಆಧಾರದ ಮೇಲೆ, ಅವರು ನಂಬಿದ್ದಂಥದ್ದದ ಆಧಾರದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಅವ್ರು ಹಾಕ್ತಾರೆ. ಆ ಹಿನ್ನೆಲೆಯಲ್ಲಿ ಏನೋ ಒಂದು ಬಲವಾದಂತ ಕಾರಣ ಇತ್ತು ಕೇಳಲಿಕ್ಕೆ ಸ್ನಾನಿಕನಾದಂತ ಯೋಹಾನನನ್ನ. ಏನಪ್ಪ ನೀನು ಎಲೀನ? ಹಾಗಾದ್ರೆ ಇಲ್ಲಿ ಯಾಕೆ ಅವರು ಸ್ನಾನಿಕನಾದಂತ ಯೋಹಾನನನ್ನ ನೀನು ಬರಬೇಕಾದಂತ ಎಲಿಯನೋ? ಹಾಗಾದ್ರೆ ನೀನೇ ಬಂದುಬಿಟ್ಟಿದ್ಯಾ ಅಥವಾ ಏನ್ ನೀನೇ ಎಲಿಯನೋ ಎಂಬುದಾಗಿ ಕೇಳುವಾಗ ಅದಕ್ಕೊಂದು ಕೆಲವು ತಕ್ಕ ಉತ್ತರಗಳು. ಯಹೂದಿಗಳಲ್ಲಿ ಫರಿಸಾಯರು, ಯಾಜಕರು, ಸದ್ದುಕಾಯರು, ಶಾಸ್ತ್ರಿಗಳು, ಇವರೆಲ್ಲರೂ ಯಹೂದಿ ಜನಾಂಗಕ್ಕೆ ಸೇರಿದಂಥವರು. ಇವರು ಇದ್ದಂಥ ನಂಬಿಕೆ. ಈಗ ನನ್ನ ಜೊತೆಯಲ್ಲಿ ನೀವೆಲ್ಲರೂ ಮಲಾಕಿ ಬರೆದ ಪುಸ್ತಕ 4ನೇ ಅಧ್ಯಾಯ, ಮಲಾಕಿ ಬರೆದ ಪುಸ್ತಕ 4ನೇ ಅಧ್ಯಾಯ 5ನೇ ವಚನ, ಹಳೆ ಒಡಂಬಡಿಕೆಯಲ್ಲಿ ಕೊನೆ ಪುಸ್ತಕ ಮಲಾಕಿ, 1019 ಸಣ್ಣಕ್ಷರದ ಬೈಬಲ್, ಪುಟದ ಸಂಖ್ಯೆ 1019, ಮಲಾಕಿ 4ನೇ ಅಧ್ಯಾಯ 5ನೇ ವಚನ. ನಾನು ಬಂದು ದೇಶವನ್ನು ಶಾಪದಿಂದ ಹತಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ಇದು ಬಲವಾದಂತ ಒಂದು ಕಾರಣ. ಅಲ್ಲಿ ಯಾಜಕರು ಹಾಗೂ ಲೇವಿಯರು ಸ್ನಾನಿಕನಾದಂತ ಯೋಹಾನನನ್ನ ನೀನು ಕ್ರಿಸ್ತನ ಅಥವಾ ನೀನು ಎಲಿಯನ ಅಥವಾ ಪ್ರವಾದಿನ, ಏನ್ ನೀನು ಎಂಬುದಾಗಿ ಕೇಳಲಿಕ್ಕೆ ಕಾರಣ, ಅವರು ಪ್ರವಾದನಾ ರೂಪವಾಗಿ ಹೇಳಲ್ಪಟ್ಟಂತ ಮಲಾಕಿ ಪುಸ್ತಕದಲ್ಲಿ ಆ ಬರಬೇಕಾದಂತ ಎಲಿಯನನ್ನ ಎದುರು ನೋಡ್ತಾ ಇದ್ರು. ಈ ಕಾರಣದಿಂದ ಎಲಿಯನೋ ಏನು ಎಂಬುದಾಗಿ ಅವರು ಕೇಳಲಿಕ್ಕೆ ಒಂದು ಬಲವಾದಂತ ಕಾರಣ. ಇಲ್ಲಿ ಎಲಿಯನ ಬಗ್ಗೆ ಕೆಲವೊಂದು ಅಂಶಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಎಲಿಯನನ್ನ ನೋಡುವಾಗ, ಅವನ ಜೀವನ ನೋಡುವಾಗ ಎರಡು ಅರಸುಗಳು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. 2 ಅರಸುಗಳು 1ನೇ ಅಧ್ಯಾಯ, 2 ಅರಸುಗಳು 1ನೇ ಅಧ್ಯಾಯ
8ನೇ ವಚನ. 2 ಅರಸುಗಳು 1ನೇ ಅಧ್ಯಾಯ 8ನೇ ವಚನ. 2 ಅರಸುಗಳು 1ನೇ ಅಧ್ಯಾಯ 8ನೇ ವಚನ. ಪುಟ 406 ಸಣ್ಣಕ್ಷರದ ಬೈಬಲ್. ಅವನು ಅಂದರೆ ಎಲಿಯನು ಕಂಬಳಿಯನ್ನು ಹೊದ್ದುಕೊಂಡಿದ್ದನು. ಅವನ ಸೊಂಟಕ್ಕೆ ತೊಗಲಿನ ನಡುಕಟ್ಟು ಇತ್ತು ಎಂದು ಉತ್ತರ ಕೊಟ್ಟನು. ಅವರು ಒಂದು ಕಾರಣ ಕೇಳಲಿಕ್ಕೆ ಪ್ರವಾದನ ರೂಪವಾಗಿ ಹೇಳಲ್ಪಟ್ಟಂತ ಆ ಪ್ರವಾದನೆಯನ್ನ ಅವರು ಎದುರು ನೋಡ್ತಾ ಇದ್ರು. ಆ ಎಲಿಯನನ್ನ ಎದುರು ನೋಡ್ತಾ ಇದ್ರು. ಹಾಗಾಗಿ ಸ್ನಾನಿಕನಾದಂಥ ಯೋಹಾನನ ಆ ಜೀವನವನ್ನು ಕೂಡ ಗಮನಿಸುವಾಗ ಬಹಳಷ್ಟು ಅದೇ ರೀತಿಯಲ್ಲಿ ಹೋಲುತ್ತಾ ಇತ್ತು. ಹೇಗೆ ಎಲಿಯನು ಆತನು ಒಂಟೆ ಕೂದಲಿನ ಹೊದಿಕೆಯನ್ನು ಹೊದ್ದುಕೊಂಡಿದ್ನೋ, ಸೊಂಟದಲ್ಲಿ ತೊಗಲಿನ ನಡುಕಟ್ಟನ್ನು ಕಟ್ಟಿಕೊಂಡಿದ್ನೋ, ಹಾಗೂ ಅವನ ಆಹಾರ ಮಿಡತೆ ಹಾಗೂ ಕಾಡು ಜೇನಾಗಿತ್ತೋ, ಅದೇ ರೀತಿಯಲ್ಲಿ ಎಲಿಯನ ಜೀವಿತವೂ ಆಗಿತ್ತು. ಅವನ ಜೀವನ ಶೈಲಿಯೂ ಆಗಿತ್ತು. ಸ್ನಾನಿಕನಾದಂಥ ಯೋಹಾನನ ಒಂದು ಜೀವನ ಶೈಲಿಯೂ ಹಾಗೆ ಆಗಿತ್ತು. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, ಈ ಯೋಹಾನನು, ಸ್ನಾನಿಕನಾದಂಥ ಯೋಹಾನನು ಕೂಡ ಒಂಟೆ ಕೂದಲಿನ ಹೊದ್ದಿಕೆಯನ್ನ ಹೊದ್ದಿಕೊಂಡು, ಆತನು ಸೊಂಟದಲ್ಲಿ ತೊಗಲಿನ ನಡುಕಟ್ಟನ್ನು ಕಟ್ಟಿಕೊಂಡು, ಮಿಡತೆ ಮತ್ತು ಕಾಡು ಜೇನನ್ನ ತಿನ್ನುವಂತ ಮನುಷ್ಯನು. ಇಬ್ರು ಹೋಲ್ತಾ ಇದ್ರು. ಆಗಿನ ಎಲಿಯನು, ಈಗಿನ ಸ್ನಾನಿಕನಾದಂಥ ಯೋಹಾನನು, ಇಬ್ರು ಸೇಮ್ ಜೀವನ ಶೈಲಿಯಲ್ಲಿ. ಅದನ್ನ ಮಲಾಕಿ ಪ್ರವಾದನೆ ಗ್ರಂಥದಲ್ಲಿ ಈಗಾಗಲೇ ಮುಂಚಿತವಾಗಿ ತಿಳಿಸಲ್ಪಟ್ಟಿತ್ತು. ಎಲಿಯನು ಬರ್ತಾನೆ, ಬಂದು ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ಆತನು ಒಂದು ಮಾಡ್ತಾನೆ, ತಿರುಗಿಸ್ತಾನೆ, ಸಂಧಾನ ಮಾಡ್ತಾನೆ. ಲೂಕನು ಬರೆದ ಸುವಾರ್ತೆ ನಿಧಾನ ಕೇಳ್ತಾ ಇದ್ದೀನಿ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನ, ಪುಟ 67 ಹೊಸ ಒಡಂಬಡಿಕೆಯಲ್ಲಿ. 1ನೇ ಅಧ್ಯಾಯ 16ನೇ ವಚನ. ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು ಈ ಸ್ನಾನಿಕನಾದಂಥ ಯೋಹಾನನು. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ, ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು. ಹಾಗಾದ್ರೆ ಸೇಮ್ ಥಿಂಗ್ ಅಲ್ಲಿ ಸ್ನಾನಿಕನಾದಂಥ ಯೋಹಾನನನ್ನ ಯಹೂದ್ಯರು ಗಮನಿಸುವಾಗ, ಆತನು ಜೀವಿಸ್ತಾ ಇದ್ದಂಥ ರೀತಿ, ಆತನ ಉಡುಗೆ ತೊಡುಗೆಗಳು, ಆತನ ಊಟ ಆಹಾರ, ಇವುಗಳು ಗಮನಿಸುವಾಗ ಎಲ್ಲವೂ ಎಲಿಯೆಂದು ಹೋಲುತ್ತಾ ಇತ್ತು. ಹಾಗಾಗಿ ನೀನೇನಾ ಎಲಿಯನು ಎಂಬುದಾಗಿ ಪ್ರಶ್ನಿಸಲಿಕ್ಕೆ ಕಾರಣ. ಮತ್ತಾಯನು ಬರೆದ ಸುವಾರ್ತೆ ಕೆಲವೊಂದು ವಾಕ್ಯಗಳನ್ನ ಕೊಟ್ಟು ಆಮೇಲೆ ಮುಖ್ಯ ವಿಷಯಕ್ಕೆ ನಾನು ಮುಂದೆ ಹೋಗ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನದಿಂದ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿ ಇರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನು ಇವನೇ ಕೊಳ್ಳ್ರಿ. ಈಗ ಸ್ವಲ್ಪ ನಾನು ಪ್ರಾರಂಭ ಮಾಡಿದ ಹಳಿಯನ್ನ ಬಿಟ್ಟು ಸ್ವಲ್ಪ ಬೇರೆ ದಿಕ್ಕಿಗೆ ಹೋಗ್ತಾ ಇದ್ದೇನೆ. ಒಂದು, ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯಹೂದ್ಯರು, ಯಾಜಕರು, ಲೇವಿಯರು
ಆತನನ್ನು ಪ್ರಶ್ನಿಸುವಾಗ ಇಲ್ಲ ಎಂಬುದಾಗಿ ಹೇಳ್ತಾನೆ. ಕಾರಣ, ಸ್ನಾನಿಕನಾದಂಥ ಯೋಹಾನನೇ ಬರಬೇಕಾಗಿದ್ದಂಥ ಎಲಿಯನು ಆ ಗುಣಶಕ್ತಿಗಳಿಂದ ಕೂಡಿದಂಥವನು ಆಗಿದ್ದರೂ ಕೂಡ ಅಲ್ಲಿ ಅವರು ಕೇಳುವಾಗ ಪ್ರಶ್ನೆಗೆ ಆತನು ಕೊಟ್ಟಂತ ಉತ್ತರ ಹೌದು ಎಂಬುದಾಗಿ ಹೇಳಲಿಲ್ಲ. ಎಲಿಯನ ಗುಣಶಕ್ತಿಗಳಿಂದನೇ ಅವನು ಕೂಡಿದವನಾಗಿದ್ದರು, ಅವನೇ ಬರಬೇಕಾದಂತ ಎಲಿಯನಾಗಿದ್ದರೂ ಅವನು ಹೇಳಲಿಲ್ಲ. ಕಾರಣ, ಅಲ್ಲಿ ಆತನು ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿಯನ್ನ ಕೊಡಬೇಕಾಗಿತ್ತು. ಅದು ಆತನ ಮುಖ್ಯ ಒಂದು ವಿಷಯವಾಗಿತ್ತು. ಆತನ ಒಂದು ಉತ್ತರದಲ್ಲಿ ಎದ್ದು ಕಂಡು ಬರುವಂಥದ್ದು, ಆ ಎಲಿಯನ ಗುಣಶಕ್ತಿಗಳಿಂದ ಕೂಡಿದಂಥವನಾಗಿದ್ದರೂ ಕೂಡ ನಾನು ಯೇಸು ಕ್ರಿಸ್ತನನ್ನ ಇವ್ರಿಗೆ ಪರಿಚಯ ಮಾಡಬೇಕು, ಯೇಸು ಕ್ರಿಸ್ತನನ್ನ ಪರಿಚಯ ಮಾಡಬೇಕೆಂಬುದಾಗಿ ಆತನು ಕೊಟ್ಟಂತ ಉತ್ತರ 22ನೇ ವಚನದಲ್ಲಿ, ನೀನು ಯಾರು ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಹೇಳ್ಬೇಕಲ್ಲ, ನಿನ್ನ ವಿಷಯವಾಗಿ ಏನ್ ಹೇಳುತ್ತಿ ಎಂದು ಕೇಳಲು ಅವನು, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡ್ರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಯೆಶಾಯ ಪ್ರವಾದಿಯು ಹೇಳಿದನಷ್ಟೇ. ಆ ಶಬ್ದವೇ ನಾನು. ಈ ಸ್ನಾನಿಕನಾದಂಥ ಯೋಹಾನನೇ ಮಲಾಕಿ ಪ್ರವಾದನೆ ಗ್ರಂಥದಲ್ಲಿ ಹೇಳಿದ ಪ್ರಕಾರ ಎಲಿಯನ ಗುಣಶಕ್ತಿಗಳಿಂದ ಕೂಡಿದಂಥವನಾಗಿದ್ದರೂ ಕೂಡ ಈ ಭಾಗದಲ್ಲಿ, ಈ ಸಂದರ್ಭದಲ್ಲಿ ಅವತ್ತಿಗೆ ಆ ಪ್ರಶ್ನೆಗೆ ತಕ್ಕಂತೆ ಅವನು ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು ಯೇಸು ಕ್ರಿಸ್ತನನ್ನ ಅಲ್ಲಿ ಮುಂದಿಡುವಂತ ಕೆಲಸದಲ್ಲಿ. ಆ ಶಬ್ದ ನಾನು. ಅವರ ಮನಸ್ಸಿನಲ್ಲಿ ಇದ್ದಿದ್ದು ಆ ಎಲಿಯನೇ ಮತ್ತೆ ಹುಟ್ಟಿ ಬಂದ್ಬಿಟ್ಟಿದಾನ ಅನ್ನುವಂತ ಆಂಗಲ್ ನಲ್ಲಿ ಕೇಳ್ತಾ ಇದ್ದಾರೆ. ಅದನ್ನು ಅವನು ಗ್ರಹಿಸಿಕೊಂಡ. ಯಹೂದಿಗಳು ಪ್ರಶ್ನೆ ಮಾಡುವಾಗ ಅವರ ಮನಸ್ಸಿನಲ್ಲಿ ಇದ್ದಂಥದ್ದು, ಓ ಇವನೇನಪ್ಪ ಮತ್ತೆ ಏನಾದ್ರೂ ಹುಟ್ಟಿ ಬಂದ್ಬಿಟ್ನ, ಎಲಿಯನ್ ಏನಾದ್ರೂ ಮತ್ತೆ ಸ್ನಾನಿಕನಾದಂತ ಯೋಹಾನಂಗೆ ಹುಟ್ಟಿ ಬಂದ್ಬಿಟ್ನ, ಅದು ಅವ್ರ ತಲೆಯಲ್ಲಿ. ಅದನ್ನ ಅವನು ತೆಗೆದಾಕ್ತಾ ಇದ್ದಾನೆ. ನೋ 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 ಎಲಿಯನು ಮತ್ತೆ ಹುಟ್ಟಿ ಬಂದಿಲ್ಲ. ಎಲಿಯನ ಗುಣಶಕ್ತಿಗಳನ್ನ ಹೊಂದಿಕೊಂಡಿರ್ತಕ್ಕಂಥ ನಾನು ಯೇಸು ಕ್ರಿಸ್ತನನ್ನ ಪರಿಚಯ ಮಾಡುವುದಕ್ಕೆ ಆ ಶಬ್ದವಾಗಿ ಬಂದಿದ್ದೇನೆ. ಐ ಆಮ್ ದಟ್ ವಾಯ್ಸ್, ಬಟ್ ಐ ಆಮ್ ನಾಟ್ ದ ಸೇಮ್ ಎಲೈಜಾ, ಬಟ್ ಐ ಆಮ್ ದ ವಾಯ್ಸ್. ನಾನೇ ಆ ಶಬ್ದ. ಆದ್ರೆ ನಾನು ಆ ಎಲಿಯನು, ದಿವ್ಯಾರೋಹಣವಾಗಿ ಹೋದಂತ ಎಲಿಯನು ಮತ್ತೆ ಈಗ ಸ್ನಾನಿಕನಾದಂತ ಯೋಹಾನನ ಆ ರೂಪದಲ್ಲಿ ನಾನು ಮತ್ತೆ ಬಂದಿಲ್ಲ. ಇದು ಯಹೂದಿಗಳ ತಲೆಯಲ್ಲಿತ್ತು. ಏನಪ್ಪಾ, ಇವನು ದಿವ್ಯಾರೋಹಣ ಆಗ್ಬಿಟ್ಟ, ಮತ್ತೆ ಸ್ನಾನಿಕನಾದಂತ ಯೋಹಾನನ ರೀತಿಯಲ್ಲಿ ಇಳಿದು ಬಂದ್ಬಿಟ್ಟ ಅನ್ನುವಂಥದ್ದು ಅವ್ರ ತಲೆಯಲ್ಲಿದ್ದು ಕೇಳಿದಂತ ಪ್ರಶ್ನೆಗೆ ಒಂದು ಉತ್ತರ, ನಾನು ಆ ಶಬ್ದ ಅಷ್ಟೇ. ಐ ಆಮ್ ಜಸ್ಟ್ ದ ವಾಯ್ಸ್ ಫಿಲ್ಡ್ ವಿತ್ ಆಟ್ರಿಬ್ಯೂಟ್ಸ್ ಆಫ್ ಎಲೀಜಾ. ಎಲಿಯನ ಗುಣಶಕ್ತಿಗಳಿಂದ ಕೂಡಿದಂತವನು ನಾನು ಅಷ್ಟೇ. ಐ ಆಮ್ ನಾಟ್ ಎಲೀಜಾ. ಆ ಶಬ್ದ ನಾನು. ಹಾಗಾದ್ರೆ ಇಲ್ಲಿ ಸ್ನಾನಿಕನಾದಂಥ ಯೋಹಾನನು, ಎಲಿಯನು ಇಬ್ಬರ ಜೀವನಗಳನ್ನ ಸ್ವಲ್ಪ ತಾಳೆ ಮಾಡಿ ನಾವು ನೋಡುವುದಾಗಿದ್ದರೆ, ಇಬ್ಬರನ್ನು ತಾಳೆ ಮಾಡಿ ನೋಡುವುದಾಗಿದ್ದರೆ, ಸ್ನಾನಿಕನಾದಂಥ ಯೋಹಾನನ ಸೇವೆ ಗಮನಿಸುವಾಗ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ, ಆತನು ಸೇವೆ ಮಾಡುತ್ತಾ ಇದ್ದಂತ ಒಂದು ಸುವಾರ್ತೆ, ಕರ್ತನ ದಾರಿಯನ್ನ ಸಿದ್ಧ ಮಾಡ್ರಿ, ಹಾದಿಗಳನ್ನ ನೆಟ್ಟಗೆ ಮಾಡ್ರಿ, ಪರಲೋಕ ರಾಜ್ಯ ಸಮೀಪವಾಯ್ತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಇದು ಸ್ನಾನಿಕನಾದಂತ ಯೋಹಾನನು ಹೇಳ್ತಾ ಇದ್ದಂತ ಸುವಾರ್ತೆ. ಎಲಿಯನನ್ನ ಗಮನಿಸುವಾಗ 1 ಅರಸುಗಳು 18ನೇ ಅಧ್ಯಾಯ 21ನೇ ವಚನ, 1 ಅರಸುಗಳು 18ನೇ ಅಧ್ಯಾಯ 21ನೇ ವಚನ,
1 ಅರಸುಗಳು 18ನೇ ಅಧ್ಯಾಯ 21ನೇ ವಚನ. ಎಲಿಯನು ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ? ಇಲ್ಲಿ ಬಂದಿದ್ದ ಪ್ರಾಬ್ಲಮ್ಮು ಇಸ್ರಾಯೇಲರು, ಯಾಕೋಬನ ಹೊಟ್ಟೆಯಲ್ಲಿ ಹುಟ್ಟಿದಂತ 12 ಕುಲಗಳು ಇಸ್ರಾಯೇಲರು, ಉತ್ತರ ಪ್ರಾಂತ್ಯದಲ್ಲಿದ್ದಂತ 10 ಕುಲಗಳು, 10 ಕುಲಗಳು ಅವರು ಸೃಷ್ಟಿಕರ್ತನಾದ ದೇವರನ್ನ ಆರಾಧಿಸುವುದನ್ನ ಬಿಟ್ಟು ಮಿಶ್ರ ನಂಬಿಕೆಗೆ ಹೋಗ್ಬಿಟ್ರು. ಬಾಳ್ ದೇವರನ್ನ ಪೂಜಿಸುವುದಕ್ಕೆ ಹೋಗ್ಬಿಟ್ರು. ಬಾಳ್ ದೇವರಂದ್ರೆ ಮಳೆಯನ್ನ ಕೊಡುವಂತ ದೇವರನ್ನ ಪೂಜಿಸುವುದಕ್ಕೆ ಹೋಗ್ಬಿಟ್ರು. ಅಶೇರ್ ದೇವತೆಗಳನ್ನ ಪೂಜಿಸುವುದಕ್ಕೆ ಹೋಗ್ಬಿಟ್ರು. ಸೃಷ್ಟಿಕರ್ತನಾದಂಥ ಸತ್ಯದೇವರನ್ನ ಆರಾಧಿಸುವ ಬದಲು ಸೃಷ್ಟಿಕರ್ತನಾದಂಥ ಯೆಹೋವನಾದಂಥ ಆ ಒಂದು ಪರಾತ್ಪರನಾದಂಥ ಸೃಷ್ಟಿಕರ್ತನನ್ನ ಸೇವಿಸುವುದರ ಬದಲು, ಹಿಂಬಾಲಿಸುವುದರ ಬದಲು ಬಾಳ್ ಹಾಗೂ ಅಶೇರ್ ದೇವರುಗಳ ಕಡೆಗೆ, ಆ ವಿಗ್ರಹಗಳ ಕಡೆಗೆ ತಿರುಗಿಬಿಟ್ರು. ಆಗ ಎಲಿಯನು ಅಲ್ಲಿ ಪ್ರವಾದಿಯಾಗಿ ಅವರ ಹೃದಯಗಳಲ್ಲಿ ಮಾನಸಾಂತರವನ್ನು ಹುಟ್ಟಿಸುವುದಕ್ಕೋಸ್ಕರ, ಅವರಲ್ಲಿ ಪಾಪದ ಅರಿವನ್ನು ಮೂಡಿಸುವುದಕ್ಕೋಸ್ಕರ, ಅವರಲ್ಲಿ ಸೃಷ್ಟಿಕರ್ತನಾದ ಯೆಹೋವ ದೇವರ ಬಗ್ಗೆ ಭಕ್ತಿ ಸಂಜೀವನವನ್ನು ಉಂಟು ಮಾಡುವುದಕ್ಕೋಸ್ಕರ ಆತನು ಪ್ರವಾದಿಯಾಗಿ ಕೆಲಸ ಮಾಡಿದ್ದು. ಹೇಳ್ತಾ ಇರತಕ್ಕಂಥ ಮಾತು 21ನೇ ವಚನ, ಎಷ್ಟರವರೆಗೆ ನೀವು ಎರಡು ಮನಸ್ಸುಳ್ಳವರಾಗಿದ್ದೀರಿ? ಎಷ್ಟರವರೆಗೆ ನೀವು ಎರಡು ಅಂಗೂಸೈ ಇಂಗೂಸೈ ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ. ಇಸ್ರಾಯೇಲ್ರು ದೇವರು ಆದುಕೊಂಡಂತ ಜನಾಂಗ, ಅವರೇ ಯೆಹೋವನನ್ನ ಹಿಂಬಾಲಿಸುವುದನ್ನ ಬಿಟ್ಟು ಬಿಟ್ರು. ಅಲ್ಲಿ ಆತನು, ಎಲಿಯನು ಹೇಳುವಂಥದ್ದು, ಇಲ್ಲಿ ಸ್ನಾನಿಕನಾದಂಥ ಯೋಹಾನನು ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಹೇಗೆ ಪಾಪದ ಅರಿವನ್ನು ಮೂಡಿಸುವುದಕ್ಕೋಸ್ಕರ, ಆ ಶಬ್ದವಾಗಿ ಯೇಸು ಕ್ರಿಸ್ತನನ್ನ ಪರಿಚಯ ಮಾಡುವುದಕ್ಕೋಸ್ಕರ, ಸುವಾರ್ತೆಯನ್ನ ಸಾರುವುದಕ್ಕೆ ಆತನು ದೇವರ ರಾಜ್ಯದ ಕಡೆಗೆ, ದೇವರ ಪರಲೋಕ ರಾಜ್ಯ ಸಮೀಪವಾಯಿತು, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಗೆ ಇಲ್ಲಿ ಸ್ನಾನಿಕನಾದಂಥ ಯೋಹಾನನು ತಿಳಿಸಿದನೋ, ಹಾಗೆ ಎಲಿಯನು ಕೂಡ ಅಂದು ಇವತ್ತಿಗೆ 2900 ವರ್ಷಗಳ ಹಿಂದೆ, 2900 years ಬ್ಯಾಕ್ ಫ್ರಮ್ ಟುಡೇ, ಇವತ್ತಿಗೆ 2900 ವರ್ಷಗಳ ಹಿಂದೆ ಎಲಿಯನು ಇದ್ದಂತ ಕಾಲಾವಧಿ. ಆ ಸಮಯದಲ್ಲಿ ಇಸ್ರಾಯೇಲರು ಕೂಡ ದೇವರಿಂದ ದೂರ ಹೋಗ್ಬಿಟ್ರು, ಯೆಹೋವನಿಂದ ದೂರ ಹೋಗ್ಬಿಟ್ರು. ಕಣ್ಣಿನ ಆಶೆ, ಶರೀರದ ಆಶೆ, ಲೋಕಕ್ಕೆ, ವಿಗ್ರಹಗಳಿಗೆ ಬಿದ್ದು ಹೋದ್ರು, ಸುಳ್ಳು ದೇವತೆಗಳಿಗೆ ಬಿದ್ದು ಹೋದ್ರು. ಅವರಲ್ಲಿ ಪಾಪದ ಅರಿವನ್ನು ಮೂಡಿಸುವುದಕ್ಕೋಸ್ಕರ ಆತನು ಅಲ್ಲಿ ಪ್ರವಾದಿಯಾಗಿ ಕೆಲಸ ಮಾಡಿದಂಥದ್ದು. ಹಾಗೆ ನೀವು 19ನೇ ಅಧ್ಯಾಯ 14ನೇ ವಚನ ನೋಡುವಾಗ, 19ನೇ ಅಧ್ಯಾಯ 14ನೇ ವಚನ ನೋಡುವಾಗ ಈ ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನ ಮೀರಿದ್ದಾರೆ, ಹಿಂಬಾಲಿಸುವುದನ್ನ ಬಿಟ್ಟಿದ್ದಾರೆ, ನಿಬಂಧನೆಯನ್ನ ಮೀರಿದ್ದಾರೆ, ಯಜ್ಞವೇದಿಗಳನ್ನ ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನ ಕತ್ತಿಯಿಂದ ಸಂಹರಿಸಿದ್ದಾರೆ. ಹಾಗಾದ್ರೆ ಇಸ್ರಾಯೇಲರ ಜೀವನ ಇಷ್ಟು ರೀತಿಯಲ್ಲಿ ದೇವರಿಗೆ ಅಸಹ್ಯವಾಗುವಂತ ರೀತಿಯಲ್ಲಿ, ದೇವರಿಗೆ ಮೆಚ್ಚುಗೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇದ್ದಾಗ ಎಲಿಯ ಪ್ರವಾದಿಯಾಗಿ ಕೆಲಸ ಮಾಡಿದನು. ಪ್ರವಾದಿಯ ಕೆಲಸ ಜನರ ಹೃದಯಗಳಲ್ಲಿ ಪಾಪದ ಅರಿವನ್ನು ಮೂಡಿಸುವಂಥದ್ದು, ದೇವರ ನೀತಿ ಕಡೆಗೆ ಬಾಯಾರಿಕೆಯನ್ನು ಹುಟ್ಟಿಸುವಂಥದ್ದು, ಅವರಲ್ಲಿ ಒಂದು ಭಕ್ತಿಯನ್ನ, ಆ ಸಂಜೀವನವನ್ನ ಉತ್ಪತ್ತಿ ಮಾಡುವಂಥದ್ದು ಪ್ರವಾದಿಯ ಕೆಲಸ. ಅದೇ ಕೆಲಸವನ್ನ ಸ್ನಾನಿಕನಾದಂಥ ಯೋಹಾನನು ಕೂಡ ಇಲ್ಲಿ ಮಾಡಿದ್ದು. ಇದು ಸ್ನಾನಿಕನಾದಂಥ ಯೋಹಾನನಿಗೂ ಹಾಗೂ ಎಲಿಯನಿಗೂ ಇದ್ದಂತ ಸೇಮ್ ಫಂಕ್ಷನ್. ಇಬ್ಬರು ಒಂದೇ ಗುಣಶಕ್ತಿಗಳಿಂದ ಕೂಡಿದಂಥವರಾಗಿದ್ದರು.
ಕೂಡಿದಂಥವರಾಗಿದ್ರು ಕೂಡಿದಂಥವರಾಗಿದ್ರು. ಈಗ ನಾವು ನೋಡುವಾಗ ಇಲ್ಲಿ ಎಲೀಯನು ಆತನು ಹೇಗೆ ಇಲ್ಲಿ ಸ್ನಾನಿಕನಾದಂಥ ಯೋಹಾನನು ಮತ್ತಾಯ 3ನೇ ಅಧ್ಯಾಯ 3ನೇ ವಚನದ ಪ್ರಕಾರ ಸುವಾರ್ತೆಯನ್ನ, ಪರಲೋಕದ ರಾಜ್ಯದ ಸುವಾರ್ತೆಯನ್ನ ಸಾರಿದನೋ, ಹಾಗೆ ಇಲ್ಲಿ ಎಲೀಯನು 1 ಅರಸುಗಳು 18:21 ಪ್ರಕಾರ, 1 ಅರಸುಗಳು 19:14 ಪ್ರಕಾರ ಅಲ್ಲಿ, ಹಾಗೂ 2 ಅರಸುಗಳು 1ನೇ ಅಧ್ಯಾಯ 3ನೇ ವಚನದ ಪ್ರಕಾರ ಆತನು ಆ ಇಸ್ರಾಯೇಲ್ ಜನರ ಹೃದಯಗಳಲ್ಲಿ ಪಾಪದ ಅರುವನ್ನ, ನೀತಿಯ ದಾಹವನ್ನ, ಭಕ್ತಿ ಸಂಜೀವನವನ್ನ, ಯೆಹೋವನ ದೇವರ ಕಡೆಗೆ ಭಕ್ತಿಯನ್ನ ಮತ್ತೆ ಮೂಡಿಸುವಂತ ರೀತಿಯಲ್ಲಿ ಆತನು ಪ್ರವಾದಿಯಾಗಿ ಕೆಲಸ ಮಾಡಿದಂಥದ್ದನ್ನ ನೋಡ್ತೇವೆ. ಯಾಕೆ ನೀವು 2 ಮನಸ್ಸುಳ್ಳವರಾಗಿದ್ದೀರಿ? ಯಾಕೆ ನೀವು ಯೆಹೋವನನ್ನ ಹಿಂಬಾಲಿಸ್ತಾ ಇಲ್ಲ? ಯಾಕೆ ನೀವು ಯೆಹೋವನ ನಿಬಂಧನೆಗಳನ್ನ ಮೀರಿದ್ದೀರಿ? ಆತನಿಗೆ ಗೌರವ ಕೊಟ್ಟು ಕಾಪಾಡಿಕೊಳ್ಳುವಂಥದ್ರಲ್ಲಿ ನೀವು ಬಿದ್ದು ಹೋಗಿದ್ದೀರಿ. ಬಾಳ್ಜೆಬೂಬನನ್ನ ನೀವು ಯಾಕೆ ವಿಚಾರಿಸ್ತೀರಾ? ಲೋಕದ ದೇವರುಗಳನ್ನ ಯಾಕೆ ವಿಚಾರಿಸ್ತೀರಾ? ಯೆಹೋವನಾದಂಥ ದೇವರು ನಿಮಗೆ ದೇವರಲ್ವೋ? ಈ ರೀತಿಯಾಗಿ ಆತನು ಅಲ್ಲಿ ಜನರ ಮನಸ್ಸುಗಳನ್ನ ದೇವರ ಕಡೆಗೆ ತಿರುಗಿಸಿದ. ಹಾಗೆ ಇಲ್ಲಿಯೂ ಕೂಡ ಸ್ನಾನಿಕನಾದಂಥ ಯೋಹಾನನು ಜನರ ಹೃದಯಗಳನ್ನ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕಡೆಗೆ ಸಿದ್ಧ ಮಾಡುತ್ತಾ ಇರತಕ್ಕಂಥದ್ದನ್ನ ಗಮನಿಸ್ತೇವೆ. ಹಾಗಾಗಿ ಮತ್ತೆ ಯೋಹಾನ್ ಬರೆಸುವಾರ್ತೆ 1ನೇ ಅಧ್ಯಾಯ ಆ ಭಾಗಕ್ಕೆ ನಾವು ಹೋಗುವಾಗ, ಒಂದು ಮುಖದಲ್ಲಿ ಆತನು ನಾನು ಆ ಶಬ್ದ ಅಷ್ಟೇ, ಯಾಕಂದ್ರೆ ಅಲ್ಲಿ ಯೇಸು ಕ್ರಿಸ್ತನನ್ನ ಆತನು ಪರಿಚಯ ಮಾಡಬೇಕಾಗಿತ್ತು. ಯೇಸು ಕ್ರಿಸ್ತನನ್ನ ಪರಿಚಯ ಮಾಡುವ ಹಿನ್ನೆಲೆಯಲ್ಲಿ ಅವನು ಡೈರೆಕ್ಟ್ ಆಗಿ ಹೇಳಲಿಲ್ಲ ನಾನೇ ಎಲೀಯನು ಎಂಬುದಾಗಿ, ಯಾಕಂದ್ರೆ ಅದು ಆತನ ಮುಖ್ಯ ಗುರಿ ಆಗಿರಲಿಲ್ಲ. ಆತನ ಮುಖ್ಯ ಗುರಿ ಆದಂಥದ್ದು ಯೇಸು ಕ್ರಿಸ್ತನನ್ನ ಅವರಿಗೆ ಪರಿಚಯ ಮಾಡಿ, ಮನದಟ್ಟು ಮಾಡಿ, ಅವರ ಹೃದಯಗಳಲ್ಲಿ ಅಲುಗು ನೆಟ್ಟಂತಾಗುವಂತೆ ಆ ಸತ್ಯವನ್ನ ಮೂಡಿಸಬೇಕಾಗಿತ್ತು. ಅಯ್ಯೋ ಮೂಡ್ರೆ, ಕುರುಡ್ರೆ, ಅಂದರೆ ನೀವು ನನ್ನನ್ನು ಯಾಕೆ ವಿಚಾರಿಸ್ತೀರಿ? ನನ್ನನ್ನೇ ಯಾಕೆ ಮತ್ತೆ ಆ ಎಲೀಯನು ಹುಟ್ಟಿ ಬಂದಿದ್ದಾನೆಂಬುದಾಗಿ ತಿಳುಕೊಳ್ಳುವುದಕ್ಕೋಸ್ಕರ ಬಂದಿದ್ದೀರಿ? ನಾನು ಕೇವಲ ಶಬ್ದ ಅಷ್ಟೇ. ನೋಡ್ರಿ, ನಾನಂತೂ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸ್ತೇನೆ, ಆದರೆ ನನ್ನ ಹಿಂದೆ ಬರುವವನು, ಆತನು ಹೇಳ್ತಾನೆ ಮತ್ತಾಯನ ಬರೋ ಸುವಾರ್ತೆಯಲ್ಲಿ, ಪವಿತ್ರಾತ್ಮದಿಂದಲೂ ಬೆಂಕಿಯಿಂದಲೂ ನಿಮಗೆ ಸ್ನಾನ ಮಾಡಿಸ್ತಾನೆ. ಈ ಭಾಗದಲ್ಲಿ ನೋಡುವಾಗ ನೀವು ಅರಿಯದೇ ಇರುವ ಒಬ್ಬಾತನ ನಿಮ್ಮ ಮಧ್ಯದಲ್ಲಿದ್ದಾನೆ. ಆತನ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ರಿ. ನನ್ನ ಬಗ್ಗೆ ತಿಳ್ಕೊಳ್ಳುವುದಕ್ಕೆ ಯಾಕೆ ನೀವು ಇಷ್ಟೊಂದು ಆಸಕ್ತರಾಗಿದ್ದೀರಿ? ಆತನ ಕೆರದ ಬಾರನ್ನ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ನೀವು ಎದುರು ನೋಡ್ತಾ ಇರತಕ್ಕಂಥ ಮೆಸ್ಸಿಯನ ಬಗ್ಗೆ ಯೋಚನೆ ಮಾಡ್ರಿ, ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಅಲ್ಲಿ ಆತನ ಮುಖ್ಯವಾದಂಥ ಗುರಿ ಯೇಸು ಕ್ರಿಸ್ತನನ್ನ ಪರಿಚಯ ಮಾಡಬೇಕಾಯಿತು. ಹಾಗಾಗಿ ನಾನೇ ಆ ಎಲೀಯನ ಗುಣಶಕ್ತಿಗಳಿಂದ ಕೂಡಿದಂಥವನಾಗಿ ಹುಟ್ಟಿದಂಥ ಸ್ನಾನಿಕನಾದಂಥ ಯೋಹಾನ ಎಂಬುದಾಗಿ ಹೇಳ್ಕೊಳ್ಳಿಲ್ಲ. ನಿಮ್ಮೆಲ್ಲರ ಒಂದು ಆತ್ಮಿಕ ಒಂದು ತಿಳುವಳಿಕೆಗಾಗಿ ಸ್ನಾನಿಕನಾದಂಥ ಯೋಹಾನನು ಶಬ್ದವು, ಒಂದು ಮುಖದಲ್ಲಿ ಯೇಸು ಕ್ರಿಸ್ತನನ್ನ ಪರಿಚಯ ಮಾಡುವುದಕ್ಕೋಸ್ಕರ ಆತನು ಪವಿತ್ರಾತ್ಮ ಭರಿತನಾಗಿ ಹುಟ್ಟಿದಂದಿನಿಂದ ಜೀವಿಸಿದಂತ ಆತನು ವ್ಯಕ್ತಿ. ಎರಡನೇದು, ಅವನೇ ಆ ಎಲೀಯನ ಗುಣಶಕ್ತಿಗಳಿಂದ ಕೂಡಿದಂಥವನಾದಂಥ ಎಲೀಯನು, ಸ್ನಾನಿಕನಾದಂಥ ಯೋಹಾನನು. ಇವತ್ತು ಇದಿಷ್ಟು ಒಂದು ವಾಕ್ಯದ ಹಿನ್ನೆಲೆ, ಎಲೀಯನ ಬಗ್ಗೆ ಯಾಕೆ ಎಲೀಯನು ಎಂಬುದಾಗಿ ಪ್ರಶ್ನಿಸಲಿಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು? ಹಾಗಾದ್ರೆ ಎಲೀಯನನ್ನೇ ತೆಗೆದುಕೊಳ್ಳಿಕ್ಕೆ ಕಾರಣ ಏನು? ಈಸಾಕನನ್ನ ಯಾಕೆ ತಗೊಳ್ಬಾರ್ದಾಗಿತ್ತು? ಎಲೀಷನನ್ನ ಯಾಕೆ ತೆಗೆದುಕೊಳ್ಬಾರ್ದಾಗಿತ್ತು? ಅಬ್ರಹಾಮನನ್ನ ಯಾಕೆ ಕೇಳಲಿಲ್ಲ ಅವರು? ಯಾಕೆ ಎಲೀಯನು ಎಂಬುದಾಗಿ ಕೇಳಿದ್ರು ಅನ್ನುವುದಕ್ಕೆ ಇಷ್ಟು ಚಾರಿತ್ರಿಕವಾಗಿ ಸತ್ಯವೇದದ ಆಧಾರದ ಹಿನ್ನೆಲೆಯಲ್ಲಿ
ಮಲಾಕಿ 4:5, 1 ಅರಸುಗಳು 2 ಅರಸುಗಳ ಹಿನ್ನೆಲೆಯಲ್ಲಿ ನಿಮಗೆ ಯಾಕಂದ್ರೆ ಪ್ರವಾದನೆ ಹೇಳಲ್ಪಟ್ಟಿತ್ತು. ಒಬ್ಬ ಪ್ರವಾದಿ ಹುಟ್ಟುತ್ತಾನೆ, ಬರ್ತಾನೆ, ಆತನು ಜನರ ಮನಸ್ಸನ್ನ ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನ ಜನರ ಕಡೆಗೂ ತಿರುಗಿಸ್ತಾನೆ. ಅವನೇ ಅಂತ ಗುಣಶಕ್ತಿಗಳಿಂದ ಕೂಡಿದಂತವನಾಗಿ ಹುಟ್ಟಿದಂತವನು ಸ್ನಾನಿಕನಾದಂತ ಯೋಹಾನನು ಹೊರತು ಎಲಿಯನೇ ಮತ್ತೆ ಹುಟ್ಟಿ ಬರಲಿಲ್ಲ. ಆತನ ಗುಣಶಕ್ತಿಗಳಿಂದ ಕೂಡಿದವನಾಗಿ ಹುಟ್ಟಿದ. ಇದು ಕ್ಲಾರಿಟಿ ನಾನು ತರಬೇಕಾಯ್ತು. ಈಗ ಅನ್ವಯ, ನಾವೆಲ್ಲರೂ ಯೇಸು ಕ್ರಿಸ್ತನ ಶಿಷ್ಯರಾಗಿರುವುದರಿಂದ, ಯೇಸು ಕ್ರಿಸ್ತನ ಮಗನು ಮಗಳಾಗಿರುವುದರಿಂದ ಅನ್ವಯವನ್ನು ಗಮನಿಸುವಾಗ ಇಲ್ಲಿ ಯೋಹಾನನು ಎಲಿಯನ ಗುಣಶಕ್ತಿಗಳಿಂದ ಕೂಡಿದಂತವನಾಗಿ ಆತನು ತನ್ನ ಸೇವೆಯನ್ನ, ತನ್ನ ಜೀವನವನ್ನ ಆತನು ನಡೆಸಿದ. ಇವತ್ತು ಜನರು ನನ್ನನ್ನು ನೋಡುವಾಗ ನನ್ನ ಬಗ್ಗೆ ಯಾವ ಸಾಕ್ಷಿಯನ್ನು ಅವರು ಗುರುತಿಸ್ತಾರೆ? ಸ್ನಾನಿಕನಾದಂಥ ಯೋಹಾನನನ್ನ ನೋಡಿ ಇವನು ಬರಬೇಕಾದಂಥ ಎಲಿಯನೋ ಕ್ರಿಸ್ತನೋ ಪ್ರವಾದಿಯ ಎಂಬುದಾಗಿ ಪ್ರಶ್ನಿಸಿದ್ರು. ಜನರು ನನ್ನನ್ನು ನೋಡುವಾಗ ಏನೆಂಬುದಾಗಿ ಗುರುತಿಸ್ತಾರೆ? ಇದು ದೊಡ್ಡ ಪ್ರಶ್ನೆ. ನನ್ನನ್ನ ಎಂಥ ವ್ಯಕ್ತಿಯನ್ನಾಗಿ ಇವತ್ತು ಗುರುತಿಸ್ತಾರೆ? ವಾಟ್ ಈಸ್ ದ ವಿಟ್ನೆಸ್ ಐ ಆಮ್ ಲಿವಿಂಗ್ ಆನ್ ದಿಸ್ ಅರ್ತ್? ಏನು ನನ್ನ ಸಾಕ್ಷಿ ಏನು? ಇವತ್ತು ಬಹಳ ಗಂಭೀರವಾಗಿ ನಾವು ಅದನ್ನ ಪ್ರಶ್ನೆ ಹಾಕಿಕೊಳ್ಳಬೇಕು. ಜನರು ನನ್ನನ್ನು ಏನಂತ ಕೇಳ್ತಾರೆ? ನಾನು ಕೂಡ ಸ್ನಾನಿಕನಾದಂಥ ಯೋಹಾನನ ಹಾಗೆ ನಾನು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನಾ? ಆ ಪ್ರತಿಷ್ಠೆ ಇದೆಯಾ? ಸ್ನಾನಿಕನಾದಂಥ ಯೋಹಾನನ ಹಾಗೆ ನಾನು ಸುವಾರ್ತೆಯನ್ನ ಸಾರ್ತಾ ಇದ್ದೇನಾ? ಒಂದು ವೇಳೆ ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ನಂಬಿಕೆಗೆ ಬಂದು ನಂಬಿಕೆಯಿಂದ ದೂರ ಹೋಗಿ ಎರಡು ಮನಸ್ಸುಳ್ಳವರಾಗಿದ್ದರೆ, ಯೆಹೋವನನ್ನ ಹಿಂಬಾಲಿಸುವಂಥದ್ದು ಬಿಟ್ಟಿದ್ದರೆ, ಯೇಸು ಕ್ರಿಸ್ತನಿಗೆ ಕೊಡುವಂತ ಗೌರವವನ್ನ ಕಾಪಾಡುವಂಥದ್ರಲ್ಲಿ ಆಸಕ್ತರಾಗದೇ ಇದ್ದರೆ, ಲೋಕದ ಆಶೆಗೆ ಬಿದ್ದು ಹೋಗಿದ್ದರೆ, ನಾನು ಸ್ನಾನಿಕನಾದಂಥ ಯೋಹಾನನಂತೆ ಅಥವಾ ಎಲಿಯನ ಹಾಗೆ ನಾನು ಅವರ ಹೃದಯಗಳಲ್ಲಿ ಪಾಪದ ಅರುಹು, ನೀತಿಯ ದಾಹ, ಭಕ್ತಿ ಸಂಜೀವನವನ್ನ ಉಂಟು ಮಾಡುವಂತ ರೀತಿಯಲ್ಲಿ ನನ್ನ ಸಾಕ್ಷಿಯ ಸೇವೆ ಇದೆಯಾ? ನಾನು ಆ ರೀತಿ ಕೆಲಸ ಮಾಡ್ತಾ ಇದ್ದೇನಾ? ಇದು ದೊಡ್ಡ ಪ್ರಶ್ನೆ ಹಾಕ್ಕೊಳ್ಬೇಕು. ಇವತ್ತು ನಮ್ಮ ಕುಟುಂಬಗಳಲ್ಲಿ, ನನ್ನ ಹೆಂಡತಿಯಲ್ಲಿ, ನನ್ನ ಗಂಡನಲ್ಲಿ, ನನ್ನ ಮಕ್ಕಳಲ್ಲಿ ಈ ನಂಬಿಕೆ ಕಣ್ಮೆರೆಯಾಗಿ ಹೋಗುತ್ತಾ ಇದ್ರೆ, ಇವತ್ತು ದೇವರು ನನ್ನಿಂದ ನಿಮ್ಮಿಂದ ಅಪೇಕ್ಷಿಸುವಂಥದ್ದು, ನೀನು ಎಲಿಯನ ಹಾಗೆ, ಸ್ನಾನಿಕನಾದ ಯೋಹಾನನ ಹಾಗೆ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಕಡೆಗೆ ಮತ್ತೆ ಅವರಿಗೆ ಆ ನಂಬಿಕೆ ಕಡೆಗೆ ತಿರುಗಿಸ್ಲಿಕ್ಕೆ ಎಷ್ಟು ಪ್ರಯಾಸ ಪಡ್ತಾ ಇದ್ದಿ ನೀನು? ಹೌ ಮಚ್ ಯು ಆರ್ ವರ್ಕಿಂಗ್? ನಿನಗೆ ಆ ಆತ್ಮಗಳ ಬಗ್ಗೆ ದಾಹ ಇದೆಯಾ? ನಿನಗೆ ಆತ್ಮಗಳ ಬಗ್ಗೆ ಆ ಹಂಬಲ ಇದೆಯಾ? ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನನ್ನ ಮಕ್ಕಳು, ಅಯ್ಯೋ ನನ್ನ ಸೊಸೆಗಳು, ಅಯ್ಯೋ ನನ್ನ ಅಳಿಯಂದರು ಈ ನಂಬಿಕೆಯಿಂದ ದೂರ ಹೋಗ್ತಾ ಇದ್ದಾರಲ್ಲ, ಲೋಕದ ಆಸೆಗೆ ಬಿದ್ದು ಹೋಗ್ತಾ ಇದ್ದಾರಲ್ಲ, ಲೋಕದ ದೇವರುಗಳು ಹಣದ ಆಸೆಗೆ ಬಿದ್ದು ಹೋಗ್ತಾ ಇದ್ದಾರಲ್ಲ. ಆ ಭಾರ ಇದೆಯಾ? ಇವತ್ತು ಜನರು ಏನ್ ಸಾಕ್ಷಿ, ಇವತ್ತು ನಾನೇ ಏನ್ ಸಾಕ್ಷಿ ಕೊಡ್ತೇನೆ? ಜನರು ನನ್ನ ಬಗ್ಗೆ ಏನ್ ಸಾಕ್ಷಿ ಕೊಡ್ತಾರೆ? ಏನ್ ಕೊಡ್ತಾರೆ? ಇವತ್ತು
ಈ ಎಲಿಯನ ಮುಖಾಂತರ ಸ್ನಾನಿಕನಾದಂಥ ಯೋಹಾನನ ಮುಖಾಂತರ ಅನ್ವಯ ಬಿಟ್ಟು ಬಿಡಬೇಕಾದಂಥ ಪಾಪ. ಇವತ್ತು ನಾನು ನನ್ನ ಮನೆಯಲ್ಲಿ ಕಂಬಳಿ ಹೊತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಅಳಿಯಂದ್ರು, ನನ್ನ ಸೊಸೆಗಳು, ನನ್ನ ಮಕ್ಕಳು, ಮೊಮ್ಮಕ್ಕಳು ನಂಬಿಕೆಯಿಂದ ದೂರ ಹೋಗ್ತಾ ಇದ್ರೆ ಯು ಕೆನಾಟ್ ಸ್ಲೀಪ್. ಅಲ್ಲಿ ಇಸ್ರಾಯೇಲ್ರಲ್ಲಿಯೂ ಕೂಡ ಇದೇ ಮಿಶ್ರ ನಂಬಿಕೆಗೆ ಬಂದ್ಬಿಟ್ರು. ಗ್ರೇಟೆಸ್ಟ್ ಡೇಂಜರ್. ಇವತ್ತು ದೇವರು ಈ ಸಂಜೆ ಹೊತ್ತಿನಲ್ಲಿ ನಮ್ಮೆಲ್ಲರ ಸಂಗಡ ಮಾತನಾಡ್ತಾ ಇರತಕ್ಕಂಥದ್ದು, ನಿನ್ನನ್ನ ದೇವರು ಎಲಿಯನಂತೆ, ಸ್ನಾನಿಕನಾದಂಥ ಯೋಹಾನನಂತೆ ದೇವರು ನಿಮ್ಮನ್ನ ನಿರ್ಮಾಣ ಮಾಡಿದ್ದಾನೆ. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನ. ಇದಕ್ಕೋಸ್ಕರವೇ ಆತನು ನಮ್ಮನ್ನ ನಿರ್ಮಾಣ ಮಾಡಿರುವಂಥದ್ದು, ಕ್ರಿಸ್ತನಲ್ಲಿ ನಮ್ಮನ್ನ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥದ್ದು. ನಾವು ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಆತನು ಮೊದಲೇ ನಮ್ಮನ್ನ ನೇಮಿಸಿದ್ದಾನೆ. ಆರ್ ಯು ವಿಲ್ಲಿಂಗ್ ಟು ವರ್ಕ್ ಲೈಕ್ ಎಲಿಜಾ? ಆರ್ ಯು ವಿಲ್ಲಿಂಗ್ ಟು ವರ್ಕ್ ಲೈಕ್ ಜಾನ್ ದ ಬ್ಯಾಪ್ಟಿಸ್ಟ್? ನೀನು ನಿನ್ನ ಕುಟುಂಬದಲ್ಲಿ, ನಿನ್ನ ರಕ್ತ ಸಂಬಂಧಿಕರೊಟ್ಟಿಗೆ, ನಿನ್ನ ಬಂಧು ಬಳಗದೊಟ್ಟಿಗೆ, ನಂಬಿಕೆಯಲ್ಲಿ ಬಿದ್ದು ಹೋದಂಥವರೊಟ್ಟಿಗೆ ನೀನು ನಿನ್ನ ಮನೆಯನ್ನೇ ಕಾಪಾಡಿಕೊಳ್ಳಿಕ್ಕಾಗದೇ ಇದ್ದರೆ ಶೋಚನೀಯ ಸ್ಥಿತಿ. ಇಟ್ಸ್ ಎ ಟ್ರಾಜಿಡಿ. ಇಟ್ಸ್ ಎ ಟ್ರಾಜಿಡಿ. ಇಟ್ಸ್ ಎ ಟ್ರಾಜಿಡಿ. ಇವತ್ತು ನಮ್ಮ ಮೇಲೆ ಬಿದ್ದಿರ್ತಕ್ಕಂಥ ಭಾರ, ಕ್ರಿಸ್ತ ನಂಬಿಕೆಯಿಂದ ದೂರ ಹೋಗಿರ್ತಕ್ಕಂಥವರನ್ನ, ನಂಬಿಕೆಯಲ್ಲಿ ಬಿದ್ದು ಹೋಗಿರ್ತಕ್ಕಂಥವರನ್ನ ನಾನು ಮತ್ತೆ ಅವರನ್ನ ಎಲಿಯನ ಹಾಗೆ, ಸ್ನಾನಿಕನಾದಂಥ ಯೋಹಾನನ ಹಾಗೆ ಮತ್ತೆ ಅವರ ಹೃದಯಗಳನ್ನ ದೇವರ ಕಡೆಗೆ ತಿರುಗುವಂತೆ, ಮಾನಸಾಂತರವನ್ನು ಹುಟ್ಟಿಸುವಂತೆ, ಅವರಲ್ಲಿ ಪಶ್ಚಾತ್ತಾಪವನ್ನು ಹುಟ್ಟಿಸುವಂತೆ, ಕ್ರಿಸ್ತನಿಗೋಸ್ಕರ ಆ ಒಂದು ದಾಹ, ಕ್ರಿಸ್ತನಿಗೋಸ್ಕರ ಆ ಒಂದು ಮೊದಲಿದ್ದಂಥ ಪ್ರೀತಿ, ಕ್ರಿಸ್ತನಿಗೋಸ್ಕರ ಇದ್ದಂಥ ಪ್ರತಿಷ್ಠೆಯ ಜೀವಿತವನ್ನ ಮೂಡಿಸುವುದಕ್ಕೋಸ್ಕರ ಯು ನೀಡ್ ಟು ವರ್ಕ್ ಟುಡೇ. ಅನುಸರಿಸಬೇಕಾದಂಥ ಮಾದರಿ ಸ್ನಾನಿಕನಾದಂಥ ಯೋಹಾನನಂತೆ ನಾನು ಕೆಲಸ ಮಾಡಬೇಕು. ಆ ಸಾಕ್ಷಿಯನ್ನ ಕಾಪಾಡಿಕೊಳ್ಬೇಕು. ಎಲಿಯನ ಹಾಗೆ ನಾನು ಸಾಕ್ಷಿಯನ್ನ ಕಾಪಾಡಿಕೊಂಡು ಆ ಸೇವೆಯನ್ನು ಮಾಡಬೇಕು. ಇದು ಮಾಡಬೇಕಾದ್ರೆ ಬಹಳ ತ್ಯಾಗ ಬೇಕು. ಅವರ ಜೀವನ ಶೈಲಿಯನ್ನು ನೋಡುವಾಗ ಬಹಳ ಸರಳವಾದಂಥ ಜೀವನ ಶೈಲಿ, ಸಿಂಪಲ್ ಲೈಫ್, ವೆರಿ ಸಿಂಪಲ್ ಲೈಫ್. ಒಂಟೆ ಕೂದಲಿನ ಹೊದಿಕೆ, ತೊಗಲಿನ ನಡುಕಟ್ಟು, ಮಿಡತೆ ಮತ್ತು ಕಾಡು ಜೇನು ಅನ್ನುವಾಗ ವೆರಿ ಸ್ಯಾಕ್ರಿಫಿಷಿಯಲ್ ಲೈಫ್, ತ್ಯಾಗಪೂರಿತವಾದಂಥ ಜೀವನ. ನೀನು ನಿನ್ನ ಕುಟುಂಬಕ್ಕೆ, ನಿನ್ನ ರಕ್ತ ಸಂಬಂಧಿಕರಿಗೆ, ನಿನ್ನ ಬಂಧು ಬಳಗಕ್ಕೆ, ದೇವರು ನಿನ್ನ ಸಂಪರ್ಕಕ್ಕೆ ಒದಗಿಸಿಕೊಡುವಂತ ಆತ್ಮಗಳಿಗೆ ಸುವಾರ್ತೆಯನ್ನ ನಾನು ತೆಗೆದುಕೊಂಡು ಹೋಗಬೇಕಾದ್ರೆ ಸ್ನಾನಿಕನಾದಂಥ ಯೋಹಾನನಂತೆ, ಎಲಿಯನಂತೆ ಬಹಳ ಸರಳವಾದಂಥ ಜೀವನವನ್ನ ನಾನು ಜೀವಿಸಬೇಕು. ಇದರ ಗುಟ್ಟೇನು? ಸರಳವಾಗಿ ಜೀವನವನ್ನ ಜೀವಿಸುವಾಗ ದೇವರ ಕಡೆಗೆ, ದೇವರ ವಾಕ್ಯದ ಕಡೆಗೆ, ನಶಿಸಿ ಹೋಗುವಂತ ಆತ್ಮಗಳ ಕಡೆಗೆ ಹೆಚ್ಚಾದಂತ ಹಂಬಲ, ಹೆಚ್ಚಾದಂತ ಒಂದು ಹಸಿವೆ. ಇದು ನಾನಿವತ್ತು ಗಮನಿಸ್ತಾ ಇರತಕ್ಕಂಥದ್ದು. ಆರ್ ಯು ವಿಲ್ಲಿಂಗ್ ಟು ಲೀವ್ ಲೈಕ್ ಜಾನ್ ದ ಬ್ಯಾಪ್ಟಿಸ್ಟ್ ಅಂಡ್ ಎಲಿಜಾ? ಇವತ್ತು ನಮ್ಮ ಕುಟುಂಬಗಳಲ್ಲಿ 2ನೇ ತಲೆಗೆ ನಂಬಿಕೆ ಹೊರಟೋಗ್ತಾ ಇದೆ. ಗಂಡ ಹೆಂಡತಿ ಇಬ್ರು ಟೀಮಾಗಿ ಕೆಲಸ ಮಾಡ್ತಾ ಇಲ್ಲ ತಮ್ಮ ಮಕ್ಕಳೊಟ್ಟಿಗೆ. ಎತ್ತು ಏರಿಗೆ ಎಳೆದ್ರೆ ಕೋಣ ಕೆರಿಗೆ ಎಳೀತು ಅಂದಂಗೆ ಗಂಡ ಒಂದ್ ಕಡೆ ಎಳೆದ್ರೆ ಹೆಂಡತಿ ಇನ್ನೊಂದ್ ಕಡೆ. ಮಕ್ಕಳನ್ನ ಕಳ್ಕೊಳ್ತೀವಿ, ವಂಶಗಳನ್ನ ಕಳ್ಕೊಳ್ತೀವಿ. ಇವತ್ತು ದೇವರು ಈ ಭಾಗದಿಂದ ತಿಳಿಸ್ತಾ ಇರತಕ್ಕಂಥದ್ದು, ನೀನು ನಿನ್ನ ಕುಟುಂಬದ ಕಡೆಗೆ, ನಿನ್ನ ರಕ್ತ ಸಂಬಂಧಿಕರ ಕಡೆಗೆ, ನೀನು ಬಂಧು ಬಳಗದ ಕಡೆಗೆ, ದೇವರು ನೀನು ಕೊಟ್ಟಿರ್ತಕ್ಕಂಥ ಆತ್ಮಗಳು, ಹಿಂಜರಿದು ಹೋದಂತ ಆತ್ಮಗಳು, ಬಿದ್ದು ಹೋಗಿರ್ತಕ್ಕಂಥ ಆತ್ಮಗಳು, ಯೇಸು ಕ್ರಿಸ್ತನ ಬಗ್ಗೆ ಹಸಿವೇನೇ ಇಲ್ಲ ಅಂತ ಆತ್ಮಗಳ ಬಗ್ಗೆ ಎಲಿಯನ ಹಾಗೆ ಕೆಲಸ ಮಾಡಲಿಕ್ಕೆ ಸಿದ್ಧನಿದೆಯೋ?
ಸಿದ್ಧನಿದೆಯೋ. ಇದು ನನಗೆ ಇವತ್ತಿನ ಈ ಭಾಗದಿಂದ 1ನೇ ಅಧ್ಯಾಯ ಇಷ್ಟು ವಚನಗಳಿಂದ ಸತ್ಯಾರ್ಥಗಳನ್ನು ಬಿಡಿಸಿ ಅನ್ವಯಗಳು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಮೊದಲನೇ ತಲೆಯಲ್ಲಿ ನಂಬಿಕೆ ಇರ್ತದೆ, 2ನೇ ತಲೆಯಲ್ಲಿ ನಂಬಿಕೆ ಕ್ರಮೇಣವಾಗಿ ಹೊರಟೋಗ್ತದೆ, 3ನೇ ತಲೆಗೆ ಮತ್ತೆ ಅವರು ಹಳೆ ನಂಬಿಕೆಗೆ ಹೋಗ್ತಾರೆ. ಗ್ರೇಟೆಸ್ಟ್ ಡೇಂಜರ್, ಬೆಳೆದ ಪಾತಿಯಲ್ಲಿಯೇ ಗಿಡವು ಒಣಗಿ ಹೋಗ್ತದೆ. ಸುವಾರ್ತೆ ಕೊಟ್ಟ ಮನೆಯೇ ಸುವಾರ್ತೆಯನ್ನು ವಿರೋಧಿಸುವ ಮನೆ ಆಗಬಹುದು. ನಾನು ಎಚ್ಚೆತ್ತುಕೊಳ್ಳದೆ ಹೋದರೆ ಸುವಾರ್ತೆ ಕೊಟ್ಟ ಮನೆಯೇ ಸುವಾರ್ತೆಯನ್ನ ವಿರೋಧಿಸುವಂತ ಮನೆ ಆಗ್ಬಹುದು. ಹಾಗಾಗಿ ಇವತ್ತು ನನ್ನ ಮೇಲೆ ನಿಮ್ಮ ಮೇಲೆ ಬಿದ್ದ ಭಾರ ಎಲಿಯನ ಹಾಗೆ, ಸ್ನಾನಿಕನಾದಂಥ ಯೋಹಾನನ ಹಾಗೆ ನಂಬಿಕೆಗಳಲ್ಲಿ ಜನರಲ್ಲಿ ಯಾರ್ಯಾರು 2 ಮನಸ್ಸುಳ್ಳವರಾಗಿದ್ದಾರೋ, ಯಾರ್ಯಾರು ಯೇಸುವನ್ನ ಹಿಂಬಾಲಿಸುವಂಥದ್ದನ್ನ ಬಿಟ್ಟಿದ್ದಾರೋ, ಯಾರ್ಯಾರು ಆ ಗೌರವವನ್ನ ಕಾಪಾಡದೆ ಜೀವಿಸ್ತಾ ಇದ್ದಾರೋ, ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ಆಸಕ್ತರಾಗದೆ ಇದ್ದಾರೋ, ಯಾರ್ಯಾರು ಲೋಕದ ದೇವರುಗಳನ್ನ ಹಣ 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 ಸ್ಥಾನ ಮಾನ, ಹಣ ಸ್ಥಾನ ಮಾನ ಇವುಗಳ ಹಿಂದೆ ಹೋಗಿದ್ದಾರೋ, ಅನೇಕ ವಿವಿಧ ವಿಷಯಗಳನ್ನ ವಿಚಾರಿಸುವುದಕ್ಕೆ ಹೋಗ್ತಾರೋ, ಮಾಟ ಮಂತ್ರ ವಿವಿಧಗಳನ್ನ ಕಣಿ ಹೇಳುವಂಥದ್ದು ಅಂಥವರಲ್ಲಿ ನಾನು ಕೆಲಸ ಮಾಡಬೇಕು. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. ಇನ್ನ 4 ನಿಮಿಷಗಳಿದೆ. ದೇವರು ನಿಮ್ಮನ್ನು ಬಲಪಡಿಸ್ಲಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರೂ ಹಂಚ್ಕೊಳ್ಬೇಕು ಅಂತ ಆಸೆ ಇದ್ರೆ ಮಿಕ್ಕ 4-5 ನಿಮಿಷಗಳನ್ನ ನಾನು ನಿಮಗೆ ಬಿಟ್ಕೊಡ್ತೇನೆ. ಒಟ್ಟು ಅನುಸರಿಸಬೇಕಾದಂಥ ಮಾದರಿ, ಬಿಟ್ಟು ಬಿಡಬೇಕಾದಂಥ ಪಾಪ, ತಿಳಿದುಕೊಳ್ಳಬೇಕಾದಂಥ ಸತ್ಯ, ಇವೆಲ್ಲವುಗಳನ್ನ ನಿಮ್ಮ ಮುಂದೆ ನಾನು ಬಿಚ್ಚಿಟ್ಟಿದ್ದೇನೆ. ಈಗ ಯಾರಿಗಾದ್ರೂ ನಾನೊಂದೆರಡು ಮಾತಾಡಬೇಕು, ನನ್ನ ಅನ್ವಯಗಳನ್ನು ಹಂಚ್ಕೊಳ್ಬೇಕು, ದೇವರು ತಿಳಿಸಿದಂಥದ್ದನ್ನ ನಾನು ಹಂಚ್ಕೊಳ್ಬೇಕೆಂಬುದಾಗಿ ಆಸೆ ಇರತಕ್ಕಂಥವರು ನಿಮಗೆ ನಾನು ಸಮಯವನ್ನು ಬಿಟ್ಕೊಡ್ತೇನೆ. ದೇವರು ನಿಮ್ಮನ್ನು ನಡೆಸಲಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನಮಸ್ತೆ. ನನಗೆ ವಾಕ್ಯದಲ್ಲ ನೀವು ಹೇಳದಂಗೆ ನಾನ್ ತಿಳ್ಕೊಂಡಿದ್ದಿತ್ತು, ಯೋಹಾನನು ಅವನಿಗೆ ಏನು ದೇವರು ಒದಗಿಸ್ಕೊಟ್ಟಿದ್ದ ಕೆಲ್ಸನ ಅವನು ಸಂಪೂರ್ಣವಾಗಿ ಮಾಡ್ದ, ಎಲ್ಲಾನು ಅದಕ್ಕೆ ಈಲ್ಡಾಗಿ. ಪ್ಲಸ್ ಯಾವುದೇ ಆಗ್ಲಿ ಅವ್ರು ನಂಬ್ತಾರೆ ಇವ್ರು ನಂಬ್ತಾರೆ ಅಂತ, ಇವಾಗ ಒಂದು ವರ್ಡ್ ಹೇಳಿದ್ರೆ ನೀವು ಕಂಬಳಿ ಓದ್ಕೊಂಡು ಕುತ್ಕೊಳ್ಳೋದು ಅಂತ. ಸೊ ಅವನು ಹಾಗೆ ಮಾಡ್ಲಿಲ್ಲ. ಅವನು ಕೊಟ್ಟಂತ ಕೆಲ್ಸವನ್ನ ಅವನು ನಂಬಿಕೆಯಿಂದ ನಿರ್ವಹಿಸ್ತ, ಒಂಚೂರುನು ಆಲಸ್ಯ ಮಾಡಿದಿರ. ನಮ್ಗೆ ದೇವರು ವಾಕ್ಯ ಮತ್ತೆ ರಕ್ಷಣೆ ಕೊಟ್ಟಾದ್ಮೇಲೆ ಮನೆಯಲ್ಲಾಗ್ಲಿ ಕೆಲಸದಾಗ್ಲಿ ಹೊರಗಡೆ ಆಗ್ಲಿ ದೇವ್ರ ವ್ಯಕ್ತಿಯಾಗಿ ನಾವ್ ಇದ್ದುವಾಗ ಆ ಪ್ರಯಾರಿಟೀಸ್ ಅನ್ನು ನಾವು ಹೋಗ್ಬೇಕು. ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡೋದು, ಆಲೋಚನೆ ಮಾಡೋದು, ನಮ್ ಪ್ರಯತ್ನ ತಗೋಬಾರ್ದು. ಮತ್ತೆ ಇನ್ನೊಂದು ಸರಳ ಜೀವನ ಅಂತಂದಾಗ ಏನ್ ನಮ್ಗೆ ಕೊಟ್ಟಿದ್ದಾನ ಜೀವನದಲ್ಲಿ, ನಮ್ದು ಏನ್ ಲೈಫ್ ಸ್ಟೈಲ್ ಇದೆಯೋ ಅದ್ರಲ್ಲಿ ನಾವ್ ಹೇಗೆ ನಾವು ಸುವಾರ್ತೆಯನ್ನು ಸಾರ್ಬೋದು, ಹೇಗೆ ನಾನು ಮುಂದೆ ಹೋಗ್ಬೋದು, ಹೇಗೆ ನನ್ನ ಕುಟುಂಬವನ್ನು ತಗೊಂಡೋಗ್ಬೋದು ಅನ್ನೋದು ಯೋಚನೆ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡಿದ್ರೆ ನಾವು ಆತ್ಮಿಕ ರೀತಿಯಲ್ಲಿ ಬೆಳೆಯಕ್ಕಾಗಲ್ಲ ಅಂತ ನಾನು ತಗೊಂಡೇನೆ. ವೆರಿ ಗುಡ್. ಥ್ಯಾಂಕ್ ಯು. ಯಾರಿಗಾದ್ರು? ಬಾಲು, ಜ್ಯೋತಿ? ಅದೇ ಸ್ನಾನಿಕನಾದ ಯೆಹೋವನನು ಯೇಸು ಕ್ರಿಸ್ತನನ್ನ ಪರಿಚಯ ಮಾಡಿದ್ದಕ್ಕೆ ಬಂದಿರೋದು. ಆತನು ಆ ಶಬ್ದ ಮಾತ್ರನೇ ಪರಲೋಕದ ಸುವಾರ್ತೆಯನ್ನು ಸಾರುವುದಕ್ಕೆ ಆತನು ಬಂದಿರೋದು. ಮತ್ತೆ ಆತನನ್ನ ಎಲಿಯನ ನೀನು ಹೌದಾ ಅಲ್ವಾ ಅಂತ ಕೇಳಿದ್ದಕ್ಕೆ ಆತನ ಅಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಎಲಿಯನನ್ನು ನೋಡುವಾಗ ಆತನು ತಂದೆಯ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವ ಆತನು ಅಂತ ಹೇಳ್ದಾಗ ಸ್ಪಷ್ಟವಾಗಿ ನಾನು ಎಲೇನಲ್ಲ, ಪರಲೋಕ ಸುವಾರ್ತೆಯನ್ನು ಸಾರುವುದಕ್ಕೆ ಬಂದಾತನು, ನಾನು ಆ ಒಂದು ಶಬ್ದ ಮಾತ್ರನೇ ಅಂತ ತಿಳಿಸ್ತಾನೆ ಅಣ್ಣ. ಇದ್ರಲ್ಲಿ ಅನ್ವಯ ಏನಂದ್ರೆ ನಾವು ಸುವಾರ್ತೆಯನ್ನು ಸಾರ್ಬೇಕು. ದೇವ್ರು ನಮ್ಮನ್ನ ಆರಿಸ್ಕೊಂಡಿರೋದು, ನಾವು ನಮಗೆ ತಿಳಿದಿರುವಂತ ಸತ್ಯ ಇತರರಿಗೂ ತಿಳಿಸ್ಬೇಕು. ಈತನೇ ದೇವ್ರು ಅಂತ ನಾವು ತಿಳ್ಕೊಂಡಂತೆ ನಾವು ದೇವ್ರ ಬಗ್ಗೆ ಇತರರಿಗೆ ತಿಳಿಸ್ಬೇಕು
ಮತ್ತೆ ಏನೇನಾಗೆ ದೇವ್ರು ತಿಳಿಸಿದಂತನ್ನ ನಾವು ಇತರರಿಗೆ ಹೇಳಿ ಅವರಲ್ಲಿರುವಂತ ಎಚ್ಚರಿಕೆಯನ್ನು ಹೇಳ್ಬೇಕು. ಅದ್ನು ಹೇಳುವಾಗ ನಿಮ್ಮಲ್ಲಿ ಈ ತರ ಅಸಹ್ಯವಾದ ಜೀವನ ಇದೆ, ನಿಮ್ಮಲ್ಲಿ ಇಂಥ ಪಾಪ ಇದೆ ಅಂತ ಹೇಳಿದಾಗ ನಾವು ದೇವರಿಗೆ ಭಯಪಟ್ಟು ಬಿಟ್ಬಿಡ್ತೀವಿ. ಅದರಂತೆ ಅವ್ರು ಕೂಡ ನಾವು ಇತರರ ತಪ್ಪನ್ನು ನೋಡಿದಾಗ ದೇವ್ರು ನಮ್ಮ ತಪ್ಪುಗಳನ್ನ ನೋಡಿ ಸಹಿಸೋದಿಲ್ಲ, ನಾವು ದೇವ್ರ ಕಡೆಗೆ ತಿರ್ಕೊಂಡು ಈ ತಪ್ಪುಗಳನ್ನ ಬಿಟ್ಬಿಡ್ಬೇಕು ಅಂತ ಎಚ್ಚರಿಸ್ಬೇಕು ಅಂತ ಈ ವಚನಗಳಲ್ಲಿ ತಿಳ್ಕೊಂಡೆ ಅಣ್ಣ. ವೆರಿ ಗುಡ್. ಈಗ ಕೆಲವೊಂದು ಪ್ರಶ್ನೆಗಳನ್ನ ಹಾಕ್ತೀನಿ. ಈಗ ನಾವು ಸುವಾರ್ತೆ ಈ ಜೀವನದಲ್ಲಿ ಸ್ವಾತಂತ್ರ್ಯ ಇದೆ. ಒಂದು ವೇಳೆ ನಿಮ್ಮ ರಕ್ತ ಸಂಬಂಧಿಕರಲ್ಲಿ, ಕುಟುಂಬಗಳಲ್ಲಿ ಅಲ್ಲಿ ಇಸ್ರಾಯೇಲ್ರಲ್ಲಿ 2 ಮನಸ್ಸು, ಯೆಹೋವನನ್ನ ಹಿಂಬಾಲಿಸುವುದು ಬಿಟ್ರು 2 ಮನಸ್ಸನ್ನ ಸುಮ್ಮನೆ ಒಂದು ಕೇಸ್ ಸ್ಟಡಿ ಆಗಿ ತೆಗೆದುಕೊಳ್ತೇನೆ. ಹಾಗೆ ಇವತ್ತಿನ ನಮ್ಮ ಜೀವನದಲ್ಲಿ ನೋಡುವಾಗ ನಾವು ಯೇಸು ಕ್ರಿಸ್ತನನ್ನ ನಂಬಿರುವಾಗ ಊರಲ್ಲಿ ಜಾತ್ರೆ ಆಯ್ತು, ಹೋಗ್ಬಹುದಾ? ದೀಪ ಇದೆ, ಹೋಗ್ಬಹುದಾ? ಭಾನುವಾರ ಮದುವೆ ಇದೆ, ಅನ್ಯೋನ್ಯತೆ ಬಿಟ್ಟು ಕಂಪ್ಲೀಟ್ ಆಗಿ ಅನ್ಯೋನ್ಯತೆನೇ ಹೋಗ್ದಿರಾ ಮದುವೆ ಮನೆಯಲ್ಲೇ ಇರಬಹುದಾ? ಇಲ್ಲಿ ಹೇಗೆ ನೀವು ಸ್ನಾನಿಕನಾದ ಯೋಹಾನನಂತೆ, ಎಲಿಯನಂತೆ ಅವರಲ್ಲಿ ಪಾಪದ ಅರುವನ್ನ, ನೀತಿಯ ದಾಹವನ್ನ, ಭಕ್ತಿ ಸಂಜೀವನವನ್ನ ಮೂಡಿಸ್ತೀರ. ಉದಾಹರಣೆಗೆ ಜಾತ್ರೆ ಇದೆ ಭಾನುವಾರ, ಬುಧವಾರ, ದೇವರು ನಮಗೆ ನೇಮಕ ಮಾಡಿರ್ತಕ್ಕಂಥ ಅನ್ಯೋನ್ಯತೆಯ ಸಮಯ, ಬೈಬಲ್ ಸ್ಟಡಿಯ ಸಮಯ. ಈ ಸಮಯಗಳಲ್ಲಿ ಬಂತು ಜಾತ್ರೆ, ದೀಪ, ಮದುವೆ. ಆಗ ನಿಮ್ಮ ಪ್ರತಿಷ್ಠೆ ಏನು? ನಿಮ್ಮ ಕುಟುಂಬದಲ್ಲಿ ಏನೋ ನೀವು ಕಂಡು ಬಂದಾಗ ಸ್ನಾನಿಕನಾದಂಥ ಯೋಹಾನನಂತೆ ನೀವು ಕೆಲಸ ಮಾಡಲಿಕ್ಕೆ ನೀವು ಸಿದ್ಧರಿದ್ದೀರಾ? ಏನ್ ನೀವು ತಿಳುವಳಿಕೆ ಕೊಡ್ತೀರಾ? ಭಾನುವಾರ ಮದುವೆ ಇದೆ, ಭಾನುವಾರ ಅನ್ಯೋನ್ಯತೆನೂ ಇದೆ. ಈಗ ಯಾರೋ ಮದುವೆ ಇದೆ ಅಂತ ಭಾನುವಾರ ಅನ್ಯೋನ್ಯತೆಗೆ ಜ್ಯೋತಿ ಹೇಳಿ ಅಣ್ಣ. ಹೋಗಲ್ಲ. 2 ಮನಸ್ಸುಳ್ಳವರಾಗಿರ್ತಾರೆ. ಬಿಡು, ಏನ್ ಮದುವೆ ಪ್ರತಿ ಭಾನುವಾರ ಆಗ್ತದೇನೋ? ಮದುವೆ ಆಗೋದು ಒಂದ್ಸತಿ ಅವ್ರದ್ದು. 1 ವಾರ ಹೋಗ್ದಿದ್ರೆ ಏನಾಗ್ಬಿಡ್ತದೆ ಅನ್ಯೋನ್ಯತೆಗೆ? ಎರಡು ಮನಸ್ಸು. ಇಲ್ಲಿ ಹೇಗ್ ನೀವು ಸ್ನಾನಿಕನಾದಂತ ಯೋಹಾನನಂತೆ ಅವರಲ್ಲಿ ಪಾಪದ ಅರುವನ್ನು ಮೂಡಿಸ್ತೀರಾ, ನೀತಿಯ ದಾಹವನ್ನ ಮೂಡಿಸ್ತೀರಾ, ಭಕ್ತಿ ಸಂಜೀವನವನ್ನು ಮೂಡಿಸ್ತೀರಾ? ಇದೊಂದು ಉದಾಹರಣೆ. ದೀಪ ಭಾನುವಾರ ಸಂಜೆ ಅಥವಾ ಬುಧವಾರ ಸಂಜೆ ಅಥವಾ ಶನಿವಾರ ಸಂಜೆ ಅಥವಾ ನಿಮ್ಮ ಸಭೆಗಳಲ್ಲಿ ಕೆಲವೊಂದು ದಿವಸಗಳಲ್ಲಿ ಧ್ಯಾನ ಇರುತ್ತದೆ. ಅವತ್ತು ಏನೋ ಊರು ಜಾತ್ರೆ, ದೀಪ ಇದೆ, ಅವತ್ತು ಬೈಬಲ್ ಸ್ಟಡಿ ಕ್ಯಾನ್ಸಲ್ ಮಾಡ್ಬೇಕಾ ಅಥವಾ ಬೈಬಲ್ ಸ್ಟಡಿಗೆ ಹೋಗ್ಬಾರ್ದಾ? ಹಂಗ ಹೋದ್ರೆ ಹೇಗೆ ಸ್ನಾನಿಕನಾದ ಯೋಹಾನನಂತೆ, ಎಲಿಯನಂತೆ ಕೆಲಸ ಮಾಡೋದು? ಮಾಡ್ಲಿಕ್ಕೆ ನೀವು ಸಿದ್ಧರಿದ್ದೀರಾ? ಇವತ್ತಿನ ವಾಕ್ಯದ ಹಿನ್ನೆಲೆಯಲ್ಲಿ ಇದು ಜ್ಯೋತಿಗೆ ಎಲ್ರಿಗೂ ಬರಕ್ಕಾಗಲ್ಲ ಅಂತಾನೆ ಯಾವುದೋ ಒಂದು ಬೈಬಲ್ ಸ್ಟಡಿ ಇದೆ, ಅವತ್ತು ದೀಪ ಇದೆ ಅಂದ್ರೆ ಎಲ್ರೂ ಆಬ್ಸೆಂಟ್. ಅಂತ ಸಮಯಗಳಲ್ಲಿ ಸ್ನಾನಿಕನಾದಂತ ಯೋಹಾನನಂತೆ ನಾನು ನಿಂತ್ಕೊಂಡು ಕೆಲಸ ಮಾಡ್ಬೇಕಲ್ಲಿ. ಅವರಲ್ಲಿ ಪಾಪದ ಅರುವನ್ನು ಮೂಡಿಸ್ಬೇಕು, ನೀತಿಯ ದಾಹವನ್ನ ಹುಟ್ಟಿಸಬೇಕು. ಭಾನುವಾರ ಮದುವೆ ಇದೆ ಅಂದ್ರೆ 1 ಅವರ್ ಆದ್ರೂ ಅಟೆಂಡ್ ಮಾಡಿ ಹೋಗ್ಬೇಕು. ಬೆಳಿಗ್ಗೆ ತಾಳಿ ಕಟ್ಟೋದು ಯಾವಾಗೋ ಇರ್ತದೆ. ದೇವರು ಕೊಡಬೇಕಾದಂತ ಪ್ರಾಶಸ್ತ್ಯ, ದೇವರು ಕೊಡಬೇಕಾದಂತ ಸಮಯವನ್ನ ದೇವರು ಕೊಡ್ಲೇಬೇಕು. ಎಲ್ಲಿ ಕೊಡ್ತಾ ಇಲ್ಲ ಅಲ್ಲಿ ನಾನು ಸ್ನಾನಿಕನಾದಂತ ಯೋಹಾನನಂತೆ, ಎಲಿಯನಂತೆ ಕೆಲಸ ಮಾಡ್ಬೇಕು. ಇದೇ ನನ್ನ ಜವಾಬ್ದಾರಿ, ಇದೇ ನನ್ನ ಕೆಲಸ, ಇದೇ ಆ ಪ್ರತಿಷ್ಠೆ, ಇದೇ ಆ ಸೇವೆ, ಇದೇ ಆ ಜೀವನ. ಹೀಗೆ ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನ ತಂದೆಗಳ ಕಡೆಗೂ ತಿರುಗಿಸುವಂಥದ್ದು. ಬೆಳಿಗ್ಗೆ ಧ್ಯಾನ ಬಿಡು, 2 ದಿವಸ ಮಾಡಿದ್ರೆ ಸಾಕು, ದಿವಸ ಮಾಡ್ಬೇಕೇನೋ? ಸೊ ಉದಾಹರಣೆಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಎಲ್ಲಿ ಇಂಥ ಪರಿಸ್ಥಿತಿಗಳು, ಎಲ್ಲಿ ಆ ಕ್ರಿಸ್ತ ನಂಬಿಕೆಯ ಮಟ್ಟ ಇಳಿಜಾರು ಇದೆ, ಅಲ್ಲಿ ನಾನು ಮತ್ತು ನೀವು ಸ್ನಾನಿಕನಾದ ಯೋಹಾನನ್ ಅಥವಾ ಎಲಿಯನ ಹಾಗೆ ಕೆಲಸ
ಇದಕ್ಕೋಸ್ಕರವೇ ನಾವು ನಿರ್ಮಾಣ ಆಗಿರೋದು, ಬೇರೆ ಇನ್ಯಾವುದಕ್ಕೂ ಅಲ್ಲ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ, ದೇವ್ರು ನಿಮ್ಮನ್ನ ಬಲಪಡಿಸ್ಲಿ. ನಮ್ಮ ಮಧ್ಯದಲ್ಲಿ ಮುನ್ಲಕ್ಷ್ಮಣ್ಣ ಇದ್ದಾರೆ, ಸೇವಕರು. ಅವರನ್ನ ಪ್ರೀತಿಯಿಂದ ಒಂದ್ 2 ಮಾತುಗಳನ್ನ ಹೇಳುವುದಕ್ಕೆ ನಾನು ಕೇಳ್ಕೊಂಡು ಅವರೇ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡ್ಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರ. ನಿಜವಾಗ್ಲೂ ನಮಗೆ ಒಂದು ಯೋಹಾನಲ್ಲಿದ್ದಂಥ ಒಂದು ಪ್ರತಿಷ್ಠೆ, ಎಲಿಯನಲ್ಲಿದ್ದಂಥ ಒಂದು ಪ್ರತಿಷ್ಠೆ, ಇಲ್ಲಿ ಸ್ವಜನರು ಮತ್ತು ವಿವಿಧ ಜನರು, ಎರಡೂ ಜನರಿದ್ದೇವೆ. ಹಾಗಾಗಿ ನಮಗೆ ಸ್ವಜನರ ಬಳಿಲಿರುವಾಗ ಆ ಸ್ವಾತಂತ್ರ್ಯ, ಆ ಸಲಿಗೆ ಹೆಚ್ಚು ಅನ್ಯೂನ್ಯತೆ ಇರುವಾಗ, ಅಲ್ಲಿ ಆ ಸಲಿಗೆಯಿಂದ ನಮ್ಮಲ್ಲಿರ್ತಕ್ಕಂಥ ಈ ಸುವಾರ್ತೆ ಪಾತಿವ್ರತ್ಯವನ್ನು ನಾವು ಬಿಟ್ಟು ಹೋಗದಂತೆ ಖಂಡಿತವಾಗಲೂ ಅಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ದೀನತೆಯಿಂದ ಯೋಹಾನನಾಗಿ ನಾವು ದಿಟ್ಟತನ ತೆಗೆದುಕೊಂಡು ಅವರಿಗೆ ಆ ಅರ್ಹನ್ನ ಹುಟ್ಟಿಸ್ಬೇಕಾದ ನಮ್ಮ ಜವಾಬ್ದಾರಿ ಆಗಿದೆ ಇದರಲ್ಲಿ. ಎರಡನೇದಾಗಿ ಸುವಾರ್ತೆ ಜೀವನನ ಬಹಳ ಚಂದವಾಗಿ ಯೋಹಾನನ್ನು ನೋಡುವಾಗ ಅಲ್ಲಿ ಆತನ ಒಂದು ಆಹಾರ ಪದ್ಧತಿ ನೋಡ್ತಾ ಇದ್ದೇವೆ, ಉಡುಗೆ ನೋಡ್ತಿದ್ದೇವೆ, ಮತ್ತು ಆತನ ಆಶ್ರಯ ನೋಡ್ತಿದ್ದೇವೆ. ಮನುಷ್ಯನಿಗೆ ಮೂಲಭೂತ ಸೌಕರ್ಯ ಇರ್ತಕ್ಕಂಥದ್ದು ಅನ್ನ, ಅರಿವೆ, ಆಶ್ರಯ ಅಂತ ಹೇಳ್ತಾರೆ. ಅನ್ನ ಆಹಾರ, ಅರಿವೆ ಬಟ್ಟೆ, ಆಶ್ರಯ ಇರಲಿಕ್ಕೆ ಮನೆ. ಯೋಹಾನನ ಆ ಜೀವನದ ನೋಡುವಾಗ ಸುವಾರ್ತೆಯ ಜೀವನ ಸರಳವಾದ ಜೀವನ, ವೈಭವವಾದ ಜೀವನ ಅಲ್ಲ, ಮತ್ತು ಆಡಂಬರ ಜೀವನ ಅಲ್ಲ. ದೇವರ ಈ ಸತ್ಯ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ತನ್ನ ಜೀವನವನ್ನೇ ಒಂದು ಸಾಕ್ಷಿಯನ್ನಾಗಿ ಆತನು ಜನರ ಮುಂದೆಯೂ ಮತ್ತು ತನ್ನ ಪ್ರತಿಷ್ಠೆಯೊಂದಿಗೆ ಅಲ್ಲಿ ಎದ್ದು ಕಾಣ್ತಾ ಇದರಲ್ಲಿ. ಮತ್ತೆ ನನ್ನ ಸಾಕ್ಷಿ ಹೇಗಿದೆ ಅನ್ನೋದು ವೈಯಕ್ತಿಕವಾದ ಒಂದು, ನನ್ನ ಕುರಿತು ಜನರ ಸಾಕ್ಷಿ ಏನು ಹೇಳ್ತಾರೆ ನನ್ನ ವಿಷಯದಲ್ಲಿ, ಎರಡೂ ಸಹಿತ ನಾವು ಗಮನಿಸಬೇಕು, ಎಚ್ಚರಿಕೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ನನಗೆ ಇವತ್ತು ದೇವರಾತ್ಮನ ತಿಳಿಸಿದಂಥ ಇದರಲ್ಲಿ. ಮತ್ತು ತಲೆಮಾರುಗಳಿಗೆ ನೋಡುವಾಗ ಮೊದಲನೇ ತಲೆಮಾರು ನಾನಾಗಿದ್ದೇನೆಂದರೆ, ಎರಡನೇ ತಲೆಮಾರಿಗೆ ಈ ನಂಬಿಕೆಯ ಜೀವನ ಸಾಗ್ತಾ ಇದೆಯಾ, ಅದು ಕುಂಠಿತ ಆಗ್ತಾ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ತಂದೆ ತಾಯಿಗಳಾದ ನಾವೇ ಅಥವಾ ಮೊದಲನೇ ತಲೆಮಾರು ಇರ್ತಕ್ಕಂಥ ನಾವು ಹೆಚ್ಚಾದಂಥ ಒಂದು ಕೆಲಸ ಮಾಡಬೇಕಾಗಿದೆ. ಇದರಲ್ಲಿ ಹೇಳುವುದಕ್ಕಿಂತಲೂ ನಾವು ಪ್ರಯತ್ನದ ಹೆಜ್ಜೆ ಹಾಕಿ ಚಿಕ್ಕದಾಗಲಿ ನಾವು ದೊಡ್ಡ ಸೇವೆ ಅನ್ನುವುದೇ ನಮ್ಮ ಮನೆಯ ಒಂದು ದೊಡ್ಡ ಸೇವಾ ಕೇಂದ್ರ. ಆ ದೃಷ್ಟಿಕೋನದಲ್ಲಿ ನಮ್ಮ ಈ ನಂಬಿಕೆ ನನ್ನ ಕುಟುಂಬದಿಂದ ಆರಂಭವಾಗಿ ಅದು ಹೊರಗಡೆ ನನ್ನವರಿಗೆ, ನನ್ನ ಸಂಬಂಧಿಕರಿಗೆ ಅದು ಹರಿದು ಹೋಗ್ತದೆ. ಅದರಿಂದ ಇದು ಮೊದಲನೇ ತಲೆಮಾರು, ಎರಡನೇ ತಲೆಮಾರಿನ ಕಡೆಗೆ ಅದರ ಆ ಪರಿಪಕ್ವತೆಯ ಮಟ್ಟ ಎಷ್ಟಿದೆ ನಂಬಿಕೆ ಅನ್ನೋದನ್ನು ಪ್ರತಿ ಸಾರಿ ಅದು ಗಮನಿಸಬೇಕಾಗ್ತದೆ ಅನ್ನೋದು ನನಗೆ ಮಂದಾಟಾಯ್ತು ಇವತ್ತು ಈ ಎರಡು ವ್ಯಕ್ತಿಗಳ ಜೀವನ ಧ್ಯಾನ ಮಾಡುವಾಗ. ಯೋಹಾನನ ಜೀವನ, ಎಲಿಯನ ಜೀವನ. ಎಲಿಯನ ಜೀವನವನ್ನು ಯೋಹಾನನಲ್ಲಿ ಕಂಡಂಥ ಅವರು ಈತನೇ ಎಲಿಯನೆಂಬುದಾಗಿ ಅವರು ಭಾವಿಸಿದರು. ಮತ್ತು ನೀನು ಕ್ರಿಸ್ತನೂ ಅಲ್ಲ, ಎಲಿಯನೂ ಅಲ್ಲ ಅಂದಮೇಲೆ ನೀನು ಯಾರು ಅಂತ ಹೇಳುವಾಗ ಭಾಳ ದೀನನಾಗಿ ಆತನ ಹೇಳ್ತಾನೆ, ಆ ಶಬ್ದವೇ ನಾನು. ಆತನ ಕುರಿತು ಕಾಲಜ್ಞಾನ ಏಷ್ಯಾನ ಗ್ರಂಥದಲ್ಲಿ ಬರೆದಿರುವುದನ್ನು ಆತನ ಮನವರಿಕೆ ಮಾಡ್ತಿದ್ದಾನೆ. ಹಾಗಾಗಿ ಆ ಶಬ್ದವೇ ನಾನು ಅಂತ ಹೇಳ್ಕೊಳ್ಳುವಾಗ ಆತನಿಗೆ ನಾನು ತಿಳಿಸ್ಬೇಕು ಅಂತ ಹೇಳ್ತಿದ್ದಾನೆ. ಅದರಿಂದ ನನಗಿರುವಂಥ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ನೋಡುವಾಗ, ನನ್ನ ತಲೆಮಾರಿಗೆ ಈ ವಿಶ್ವಾಸ, ಈ ನಂಬಿಕೆ ಇದೆ. ಇಲ್ಲಿಂದ ನನ್ನ ಕುಟುಂಬದಿಂದ, ನನ್ನ ಬಂಧು ಬಳಗದಲ್ಲಿ ಸಹಿತ ಈ ನಂಬಿಕೆ ಮಟ್ಟ ಎರಡು ಮನಸ್ಸುಳ್ಳದನ್ನೋದು ಭಾಳ ಪ್ರಾಮುಖ್ಯವಾದಂಥ ಒಂದು ಮಾತು ಇವತ್ತು ಧ್ಯಾನ ಮಾಡುವಾಗ. ಒಂದು ಮನಸ್ಸು ಸತ್ಯ ನಂಬಿಕೆ, ಮತ್ತೊಂದು ಮನಸ್ಸು ಪರವಾಗಿಲ್ಲ ಅನ್ನುವಂಥದ್ದು. ಎರಡು ಮಧ್ಯದಲ್ಲಿ ಇರುವಂಥದ್ದು ನಾನು ಗಮನಿಸ್ತಾ ಇದ್ದೇನೆ ನನ್ನ ಸೇವಾ ಕ್ಷೇತ್ರದಲ್ಲಿ. ಈಗ ಅದನ್ನು ಕೂತು ಅವರೊಟ್ಟಿಗೆ ಒಂದೊಂದನ್ನೇ ನಾನು ವಾಕ್ಯಾಧಾರದಿಂದ ಇವತ್ತೇನು ಧ್ಯಾನ ಮಾಡಿದೆ, ಈ ಬೆಳಕಲ್ಲೇ ಮಾತಾಡಬೇಕಂತೇಳಿ ನಾನು ತೀರ್ಮಾನ ಮಾಡ್ತಾ ಇದ್ದೇನೆ, ಆಲೋಚನೆ ಮಾಡ್ತಿದ್ದೇನೆ. ವಿಷಯದಲ್ಲಿ ಕೆಲವು ಕುಟುಂಬಗಳನ್ನು ನಾನು ನೋಟ್ ಮಾಡ್ಕೊಂಡಿದ್ದೇನೆ, ಮಾತಾಡಬೇಕನ್ನೋದು ನನಗೆ ಬಂದಂಥ ಒಂದು ಆಲೋಚನೆ ವಾಕ್ಯ ಧ್ಯಾನದಿಂದ. ಥ್ಯಾಂಕ್ಸ್ ಮುನ್ಲಕ್ಷ್ಮಣ್ಣ. ಪ್ರಾರ್ಥನೆ ಮಾಡಿ ನೀವೇ ಅಂತ್ಯಾಶೀರ್ವಾದವನ್ನು ನಮ್ಮೆಲ್ರಿಗೂ ನೀವು ದಯಪಾಲಿಸ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಮಹಾಪರಿಶುದ್ಧ ನಮ್ಮ ತಂದೆಯ ದೇವರೇ, ನಿಮ್ಮ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಾವುಗಳು ಕರ್ತನೆ, ಒಬ್ಬರಿಗೊಬ್ಬರು ಕರ್ತನೆ ಕೂಡಿ ಬೆಳೆಯುವುದಕ್ಕೆ ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂಥ ಒಂದು ಆತ್ಮಿಕ ಅನ್ಯೋನ್ಯತೆಯನ್ನು ನೀನು ಉಂಟು ಮಾಡಿ ನಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡುವಾತನಾಗಿ ನೀನು
ಇದುವರೆಗೂ ನಡೆಸಿಕೊಟ್ಟ ಅದ್ಭುತ ರೀತಿಗಾಗಿ ಸ್ತೋತ್ರ ಸ್ವಾಮಿ. ಸುವಾರ್ತೆಯ ಈ ಪ್ರಸಾರಣೆ, ಸುವಾರ್ತೆಯ ಜೀವನ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ತನ್ನ ಆತ್ಮನ ಮೂಲಕವೇ ಎಂಬುದಾಗಿ ಹೇಳಿದ ಹಾಗೆ ನಿಮ್ಮ ಆತ್ಮನ ಮೂಲಕವಾಗಿ ಸ್ವಾಮಿ ಪ್ರಕಟ ಮಾಡಿದ ಸತ್ಯಗಳಿಗಾಗಿ ಸ್ತೋತ್ರ ಮಾಡ್ತೇವೆ ತಂದೆ. ಇದನ್ನು ಕೇಳಿದ್ದು ಮಾತ್ರವಾಗಿರದೆ ಸ್ವಾಮಿ, ಇದು ಜೀವನದ ಅನುಸರಣೆ ತರುವುದಕ್ಕೆ ನಿಮ್ಮ ಆತ್ಮನ ಸಹಾಯ ಕೊಡಿ ಸ್ವಾಮಿ. ಸಹೋದರ ಸಹೋದರಿಯರೆಲ್ಲರೂ ಈ ಒಂದು ಕರ್ತನೆ, ಈ ಒಂದು ಝೂಮ್ ಆನ್ಲೈನ್ ಮೂಲಕವಾಗಿ ನಾವೆಲ್ಲ ಕೂಡಿರುವಾಗ ಒಬ್ಬೊಬ್ಬರ ಮನಸ್ಸುಗಳಲ್ಲೂ ಕರ್ತನೆ ಈ ರಾತ್ರಿ ಮಾತನಾಡು ಸ್ವಾಮಿ. ನನಗೂ ಮಾತನಾಡಿದಿ, ವಾಕ್ಯ ಹಂಚಿಕೊಟ್ಟಂತ ನಿನ್ನ ಪ್ರಿಯ ಮಗನು ಕರ್ತನೆ ಅಭಿಯಾನವ್ರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಇಂಥ ಒಂದು ಜವಾಬ್ದಾರಿ ತೆಗೆದುಕೊಂಡು ತನಗೆ ಕೊಡಲ್ಪಟ್ಟ ತಲಾಂತುಗಳನ್ನು ತನ್ನ ಗ್ರಹಿಕೆಯನ್ನು ದೇವರಾತ್ಮನ ಸಹಾಯದಿಂದ ಬಹು ಸ್ಪಷ್ಟವಾಗಿ ನಮಗೆ ಮಾತನಾಡುವ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಸರಳವಾದಂಥ ಅರ್ಥ ಮಾಡಿಕೊಳ್ಳುವ ಹಾಗೆ, ಗ್ರಹಿಸುವ ಹಾಗೆ ಮತ್ತು ನಮ್ಮ ಆಗುಹೋಗುಗಳಲ್ಲಿ ಎಲ್ಲಿ ನಾವು ಎರಡು ಮನಸ್ಸುಳ್ಳವರಾಗಿರೋದನ್ನು ಪರೀಕ್ಷಿಸಿಕೊಳ್ಳುವ ಹಾಗೆ ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂಥದ್ದನ್ನು ಕರ್ತನೆ ಮತ್ತಷ್ಟು ನಾವು ಮಾಡುತ್ತಾ ಮತ್ತಷ್ಟು ಒಬ್ಬರಿಗೊಬ್ಬರು ಪ್ರೋತ್ಸಾಹ ಪ್ರೇರಣೆ ಕೊಟ್ಟು ಬೆಳೆಯುವಂತೆ ಸಹಾಯ ನೀಡುತ್ತಂದೆ. ಘನಮಾನ ಮಹಿಮೆ ನಿನಗುಂಟಾಗಲಿ ತಂದೆ. ಬಂದಂತೆಲ್ಲ ಸಹೋದರ ಸಹೋದರಿಗಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರಪ್ಪ. ಎಲ್ಲವನ್ನ ಯೇಸು ಸ್ವಾಮಿ ನಿಮ್ಮ ಹೆಸರಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೆನ್. ಆಮೇನ್. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯ ಕಾರ್ಯಪ್ರೇರೇಪಣೆಯು, ಸುವಾರ್ತೆಯ ಜೀವನದೊಂದಿಗೆ ಸದಾ ನಮ್ಮೆಲ್ಲರ ಸಂಗಡ. ಆಮೇನ್. ಆಮೆನ್. ಥ್ಯಾಂಕ್ಸ್ ಮುಲ್ಲಕ್ಷ್ಮಣ್ಣ. ಥ್ಯಾಂಕ್ಸ್ ಆಂಜನಕ್ಕ. ಥ್ಯಾಂಕ್ಸ್ ಲಕ್ಷ್ಮಣ, ಥ್ಯಾಂಕ್ಸ್ ಅಭಿನಯ. ವಿಡಿಯೋ ಆನ್ ಎಲ್ಲರಿಗೂ ಮಾಡಿ ಥ್ಯಾಂಕ್ಸ್. ನಮಸ್ಕಾರ ಹೇಳಿ ಆಫ್ ಮಾಡ್ಕೊಂಡ್ಬಿಡಿ. ಥ್ಯಾಂಕ್ ಯು. ಚಿಕ್ಕಣ್ಣ, ಎಲ್ಲರಿಗೂ ನಮಸ್ಕಾರ, ಶಂಕರ್, ಥ್ಯಾಂಕ್ಸ್. ನಮಸ್ಕಾರ. ನಮಸ್ತೆ ಕನಕ, ಬೇಡ. ನಮಸ್ತೆ 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 ನಮಸ್ತೆ, ಪೂರ್ಣಿಮಮ್ಮ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ ಬಾಲು, ಜ್ಯೋತಮ್ಮ, ನಮಸ್ತೆ. ದೊಡ್ಡ ಕೆಂಪಮ್ಮ, ಗಂಗಾಧರ್. ಎಲ್ಲರಿಗೂ ನಮಸ್ತೆ ಅಣ್ಣ. ನಮಸ್ತೆ ಅಕ್ಕ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ನಮಸ್ತೆ. 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 ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.